ನಾನು ಏನು ಸಂದೇಶ ಕೊಡಬೇಕು ಅಂದಾಗ ದೇವರ ಆತ್ಮನ ನನ್ನ ಹತ್ರ ಹೀಗೆ ಹೇಳಿದನು. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 21ನೇ ಅಧ್ಯಾಯದಲ್ಲಿ ಅದರ 11 ಮತ್ತು 12ನೇ ವಚನ ಇವತ್ತಿನ ಸಂದೇಶ ಭಾಗವಾಗಿರುತ್ತದೆ. ಕಾವಲುಗಾರನೇ, ಈಗ ರಾತ್ರಿ ಎಷ್ಟು ಕಳೆಯಿತು? ಕಾವಲುಗಾರನೇ, ರಾತ್ರಿ ಎಷ್ಟು ಕಳೆಯಿತು ಎಂಬ ಕೂಗು ಸೇಯೀರಿನಿಂದ ನನಗೆ ಕೇಳಿಸುತ್ತಿತ್ತು. ಉದಯವು ಬರುತ್ತದೆ, ರಾತ್ರಿಯೂ ಬರುತ್ತದೆ, ವಿಚಾರಿಸಬೇಕಾದರೆ ವಿಚಾರಿಸಿರಿ, ತಿರುಗಿ ಬನ್ನಿರಿ ಎಂದು ಕಾವಲುಗಾರನು ಹೇಳಿದನು. ಕಾವಲುಗಾರನೇ, ರಾತ್ರಿ ಎಷ್ಟು ಕಳೆಯಿತು? ಸ್ತೋತ್ರ. ಕಾವಲುಗಾರನೇ, ರಾತ್ರಿ ಎಷ್ಟು ಕಳೆಯಿತು ಎಂಬ ಕೂಗು ಸೇಯೀರಿನಿಂದ ನನಗೆ ಕೇಳಿಸುತ್ತಿತ್ತು. ಉದಯವೂ ಬರುತ್ತದೆ, ರಾತ್ರಿಯೂ ಬರುತ್ತದೆ, ವಿಚಾರಿಸಬೇಕಾದರೆ ವಿಚಾರಿಸ್ರಿ, ತಿರುಗಿ ಬನ್ನಿರಿ ಎಂದು ಹೇಳಿದನು. ಇವತ್ತಿನ ಸಂದೇಶದ ಪೀಠಿಕೆ ಕಾವಲುಗಾರ. ಗಟ್ಟಿಯಾಗಿ ಹೇಳ್ರಿ, ಕಾವಲುಗಾರ. ವಾಚ್ಮ್ಯಾನ್. ವಾಚ್ಮ್ಯಾನ್. ಗಟ್ಟಿಯಾಗಿ ಹೇಳ್ರಿ, ವಾಚ್ಮ್ಯಾನ್. ಎಲ್ರಿ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ಕಾವಲುಗಾರ. ಕಾವಲುಗಾರನ ಪ್ರತ್ಯೇಕತೆ ಏನು? ಯಾರು ಕಾವಲುಗಾರರು? ಏತಕ್ಕೆ ಕಾವಲುಗಾರನ ದೇವರು ನೇಮಿಸ್ತಾನೆ? ಕಾವಲುಗಾರನಿಂದ ದೇವರು ಉದ್ದೇಶಿಸುವುದಾದ್ರೂ ಏನು ಎಂಬ ವಿವಿಧ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ಇರುವ ಸಮಯದಲ್ಲಿ ಒಂದು ಗುಳಿಗೆಯ ರೂಪದಲ್ಲಿ ನಿಮ್ಮ ಮುಂದೆ ನಾನು ಇಡಲಿಕ್ಕೆ ಹೋಗ್ತೇನೆ. ಕಾವಲುಗಾರ, ಕಾವಲುಗಾರ, ರಾತ್ರಿ ಎಷ್ಟು ಕಳೆಯಿತು? ಯಾರು ಕಾವಲುಗಾರರು? ಈ ಪಟ್ಟಣಕ್ಕೆ ನಾನು ನೀವು ಕಾವಲುಗಾರರಾಗಿದ್ದೇವೆ. ಒಂದೊಂದು ಕುಟುಂಬಕ್ಕೆ ನಾನು ನೀವು ಕಾವಲುಗಾರರಾಗಿದ್ದೇವೆ. ದೇವರ ಸತ್ಯವೇದ ವಾಕ್ಯದ ಪ್ರಮಾಣದಲ್ಲಿ ನಾನು ಹೀಗೆ ಹೇಳುತ್ತೇನೆ, ನನ್ನ ಮನೆಗೆ ನಾನು ಕಾವಲುಗಾರ, ನನ್ನ ಸಭೆಗೆ ನಾನು ಕಾವಲುಗಾರ, ನಾನು ವಾಸ ಮಾಡುವ ಏರಿಯಾಗೆ ನಾನು ಕಾವಲುಗಾರ, ನನ್ನ ಜಿಲ್ಲೆಗೆ ನಾನು ಕಾವಲುಗಾರ, ನನ್ನ ರಾಜ್ಯಕ್ಕೆ ನಾನು ಕಾವಲುಗಾರ, ನನ್ನ ದೇಶಕ್ಕೆ ನಾನು ಕಾವಲುಗಾರ. ಪ್ರೈಸ್ ಗಾಡ್. ಕಾವಲುಗಾರನ ಕಾರ್ಯ ಹೇಳುವಾಗ ಗಮನಿಸಿ ಪ್ರಿಯರೇ, ನನ್ನ ಮನೆಯಲ್ಲಿ ರಾತ್ರಿ ತಡವಾಗಿ ನಿದ್ದೆ ಮಾಡೋದು ನಾನೇ, ಮುಂಜಾನೆ ಎದ್ದೇಳೋದು ನಾನೇ. ರಾತ್ರಿ ತಡವಾಗಿ ಮಲಗುವಾಗ ನಾನು, ಎಲ್ಲರೂ ಮಲಗಿದ ಮೇಲೆ ನಾನು ತಡವಾಗಿ ಮಲಗೋದಕ್ಕೆ ಮುಂಚೆ ಮೊದಲು ಫ್ರಂಟ್ ಡೋರನ್ನ, ಮುಂದಿನ ಬಾಗಿಲನ್ನ ಲಾಕ್ ಮಾಡೋದಕ್ಕೆ ಮುಂಚೆ ನಾನು ಗೇಟನ್ನು ಹಾಕ್ತೀನಿ. ಆ ಕಾಂಪೌಂಡನ್ನ ಒಂದು ಸತಿ ನೋಡ್ತೀನಿ, ಯಾವುದಾದ್ರೂ ಬೆಕ್ಕೋ ನಾಯೋ ಒಳಗಡೆ ಬಂದಿದೆಯಾ ಎಂದು ನೋಡ್ತೀನಿ. ಇಲ್ಲದಿದ್ರೆ ಗೇಟನ್ನ ಲಾಕ್ ಮಾಡ್ತೀನಿ. ಅನಂತರ ಮೈನ್ ಡೋರ್ನ ಲಾಕ್ ಮಾಡ್ತೀನಿ. ಹಿಂಬದಿಗೆ ಹೋಗ್ತೀನಿ, ಹಿಂಭಾಗವನ್ನ ಒಂದು ರೌಂಡ್ ಸುತ್ತೊಡೆದು ಅಲ್ಲೇ ಯಾವುದಾದ್ರೂ ಬೆಕ್ಕೋ ನಾಯೋ ಏನಾದ್ರೂ ಒಳಗಡೆ ನುಗ್ಗಿರೋದಾದ್ರೆ ಅದನ್ನ ನೋಡಿ ಇಲ್ಲ ಎಂದು ಖಾತರಿಪಡಿಸಿಕೊಂಡ ನಂತರ ನಾನು ಬ್ಯಾಕ್ ಡೋರ್ ಅನ್ನ, ಹಿಂಬದಿಯ ಆ ಬಾಗಿಲನ್ನು ನಾನು ಲಾಕ್ ಮಾಡ್ತೇನೆ. ಹಾಗಾದ್ರೆ ಒಂದು ಪಟ್ಟಣದಲ್ಲಿ ದೇವರು ನಮ್ಮನ್ನ ಕಾವಲುಗಾರಾಗಿ ಇಟ್ಟಿದ್ದಾನೆ. ನಾನು ನನ್ನ ಮನೆಗೆ ಕಾವಲುಗಾರನಾಗಿರೋದ್ರಿಂದ ನನ್ನ ಕುಟುಂಬದಲ್ಲಿ ಏನಾದರೂ ಸಂಭವಿಸಿದ್ರೆ ಅದಕ್ಕೆ ಜವಾಬ್ದಾರಿ ನಾನಾಗಿರ್ತೇನೆ. ಕಾರಣ, ನಾನು ಎಚ್ಚರ ವಹಿಸಬೇಕಾದ ಸ್ಥಳದಲ್ಲಿ ನಾನು ಎಚ್ಚರ ವಹಿಸಲೇಬೇಕು. ಒಂದೊಂದು ಪಟ್ಟಣದಲ್ಲಿ ನಿಮ್ಮ ಕಣ್ಣಿಗೆ ಕಾಣುವ ಶಕ್ತಿಗಳಿದೆ, ಕಣ್ಣಿಗೆ ಕಾಣದೇ ಇರುವ ಶಕ್ತಿಗಳುಂಟು. ಬಹಳ ಶ್ರದ್ಧೆಯಿಂದ ಗಮನಿಸ್ರಿ. ನಾನು ಶಾಂತವಾಗಿ ಆರಂಭದಲ್ಲಿ ಹೇಳ್ತಾ ಬರುತ್ತೇನೆ, ಶ್ರದ್ಧೆಯಿಂದ ಗಮನಿಸ್ರಿ. ಕಣ್ಣಿಗೆ ಕಾಣುವ ಶಕ್ತಿಗಳುಂಟು, ಕಣ್ಣಿಗೆ ಕಾಣದೇ ಇರುವ ಶಕ್ತಿಗಳುಂಟು. ಇವತ್ತು ರಾತ್ರಿ ಕಾಣುವ ಮಂಡಳದಲ್ಲಿ ನಿಂತುಕೊಂಡು ಕಾಣದೇ ಇರುವ ಮಂಡಳವನ್ನ ನಾವು ಸ್ಪರ್ಶಿಸಲಿಕ್ಕೆ ಹೋಗುತ್ತೇವೆ. ಕಾಣುವ ಮಂಡಳ ಇಹಲೋಕ, ಕಾಣದೇ ಇರುವ ಮಂಡಳ ಪರಲೋಕವಾಗಿರುತ್ತದೆ. ಕಾಣುವ ಮಂಡಳದಲ್ಲಿ ಕಾಣುವುದಲ್ಲ, ನಾವು ಕಾಣದೇ ಇರುವ ಮಂಡಳದಲ್ಲಿ ಇರುವುದೇ ನಿಜಾಂಶವಾಗಿರುತ್ತದೆ. ಶ್ರದ್ಧೆಯಿಂದ ಗಮನಿಸ್ರಿ. ಎಲ್ಲ ಪಟ್ಟಣದಲ್ಲೂ ರಾತ್ರಿ ಎನ್ನುವುದು ಅಂಧಕಾರವನ್ನು ತೋರಿಸುತ್ತದೆ, ಕತ್ತಲೆಯನ್ನು ತೋರಿಸುತ್ತದೆ. ಕತ್ತಲೆ ಅಂದಾಗ ಅದು ನಿರಾಶೆಯನ್ನು ತೋರಿಸುತ್ತದೆ, ಕಷ್ಟವನ್ನು ತೋರಿಸುತ್ತದೆ,
ಇಕ್ಕಟ್ಟನ್ನ ತೋರಿಸುತ್ತದೆ, ಪ್ರಯಾಸವನ್ನ ತೋರಿಸುತ್ತದೆ, ನಿರಾಶೆಯನ್ನ ತೋರಿಸುತ್ತದೆ, ಮರಣವನ್ನ ತೋರಿಸುತ್ತದೆ. ಅದಕ್ಕೆ ಅಂಧಕಾರ ಎಂದು ಹೇಳ್ತಾರೆ. ಅದಕ್ಕೋಸ್ಕರವೇ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಮಾನವ ಕುಲವನ್ನ ರಕ್ಷಿಸಿ ಬೆಳಕಿನ ರಾಜ್ಯಕ್ಕೆ ಸೇರಿಸೋದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ಪೇತ್ರನಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಕಾಣುತ್ತೇವೆ. ಆಶ್ಚರ್ಯಕರವಾದಂತ ಬೆಳಕಿನ ಕಡೆಗೆ ನಡೆಸಿದಾತನ ಕೃಪಾತಿಶಯವನ್ನ ಪ್ರಚಾರ ಮಾಡೋದಕ್ಕೆ ದೇವರು ಆರಿಸಿಕೊಂಡಂತ ಸುಖಿಯ ಜನರು ನಾವುಗಳಾಗಿದ್ದೇವೆ ಅಂತ. ಒಂದು ಕಡೆ ಕತ್ತಲೆ ರಾಜ್ಯ ಇದೆ, ಅದನ್ನ ಅಂಡರ್ ವರ್ಲ್ಡ್ ಅಂತ ಕರೀತಾರೆ, ಅಥವಾ ಅಂಧಕಾರದ ಲೋಕ ಎಂದು ಕರೀತಾರೆ. ಅಂಧಕಾರದ ಲೋಕದ ಶಕ್ತಿಗಳು ಅದು ರಾತ್ರಿ ಕಾಲಗಳಲ್ಲಿ ಪ್ರವೇಶ ಮಾಡುವಂಥದ್ದಾಗಿದೆ. ಪ್ರೈಸ್ ಗಾಡ್. ಶ್ರದ್ಧೆಯಿಂದ ಗಮನಿಸ್ರಿ. ನಿಮ್ಮ ಮನೆಗಳಲ್ಲಿ, ಎಲ್ಲರ ಮನೆಗಳಲ್ಲಿ ನಿದ್ದೆ ಮಾಡುವ ಸಮಯದಲ್ಲಿ ನೀವೆಲ್ಲರೂ ಲೈಟ್ಗಳನ್ನು ಆಫ್ ಮಾಡಿ ಮಲಗಿರ್ತೀರ. ಇನ್ ಬಿಟ್ವೀನ್ ಮಧ್ಯದಲ್ಲಿ ಎಲ್ಲಾದರೂ ನೀರು ಕುಡಿಬೇಕು ಅಂತ ಹೇಳಿ ನೀವು ನಿಮ್ಮ ಅಡಿಗೆ ಮನೆಯ ಕೋಣೆಗೆ ಬರೋದಾದ್ರೆ ನೀವು ಅಲ್ಲಿ ಕತ್ತಲೆ ಇರುತ್ತದೆ. ಕತ್ತಲೆ ಆದಾಗ, ನಿಶ್ಶಬ್ದವಾದಾಗ, ನೀವೆಲ್ಲರೂ ಮಲಗಿರುವಾಗ ಕತ್ತಲೆಯ ಕೆಲ ಜೀವಿಗಳು ರಂಗ ಪ್ರವೇಶ ಮಾಡುತ್ತದೆ. ಮಿಸ್ಟರ್ ಜಿರಳೆ, ಮಿಸ್ಟರ್ ಹಲ್ಲಿ, ಮಿಸ್ಟರ್ ಇಲಿ, ನೀವೆಲ್ಲರೂ ಶಾಂತವಾಗಿರುವಾಗ, ನಿದ್ದೆ ಮಾಡುವಾಗ ಅವರು ರಂಗ ಪ್ರವೇಶ ಮಾಡುವಂತರಾಗಿರುತ್ತಾರೆ. ಸ್ತೋತ್ರ. ನೀವು ಏನಾದ್ರೂ ನೀರು ಕುಡಿಯೋದಿಕ್ಕೆ ಅಡಿಗೆ ಮನೆಗೆ ಬಂದು ಮಧ್ಯರಾತ್ರಿಯಲ್ಲಿ ಬಂದು ಲೈಟ್ ಹಾಕುವಾಗ ಒಂದು ಶಬ್ದ ಕೇಳುತ್ತೆ. ಲೈಟ್ ಬರುತ್ತಿದ್ದಾಗಲೇ, ಬೆಳಕು ಬರುತ್ತಿದ್ದಾಗಲೇ ಈ ಕತ್ತಲೆಯ ಜೀವಿಗಳೆಲ್ಲ ತಕ್ಷಣವಾಗಿ ಕತ್ತಲೆ ಎಲ್ಲಿದೆಯೋ ಅಲ್ಲಿಗೆ ಅವಿತುಕೊಳ್ಳುತ್ತವೆ. ಅದೇ ರೀತಿಯಲ್ಲಿ ಪಟ್ಟಣ ಶಾಂತವಾಗುವಾಗ, ಜನರು ನಿದ್ದೆ ಮಾಡುವಾಗ ಅಂಧಕಾರ ಶಕ್ತಿಗಳು ರಂಗ ಪ್ರವೇಶ ಮಾಡುತ್ತವೆ. ಆ ಸಮಯದಲ್ಲಿ ದೇವರು ನಿಮ್ಮನ್ನ ಪಟ್ಟಣಕ್ಕಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಕಾವಲುಗಾರಾಗಿ ನೇಮಿಸಿಟ್ಟಿದ್ದಾನೆ. ಒಂದು ರಾಜ್ಯವನ್ನ ಸಂರಕ್ಷಣೆ ಮಾಡೋದಕ್ಕೆ, ಒಂದು ದೇಶವನ್ನ ಸಂರಕ್ಷಣೆ ಮಾಡೋದಕ್ಕೆ ಆ ಪಟ್ಟಣಕ್ಕೆ ಗೋಡೆಗಳಿರುತ್ತದೆ, ಕೋಟೆಗಳಿರುತ್ತದೆ. ಆ ಕೋಟೆಯಲ್ಲಿ ವಾಚ್ ಟವರ್, ಕಾವಲು ಗೋಪುರಗಳಿರುತ್ತದೆ. ಕಾವಲು ಗೋಪುರಗಳಲ್ಲಿ ಕಾವಲುಗಾರರು ನಿಂತಿರುತ್ತಾರೆ. ಅವರಿಗೆ ಆ ಪಟ್ಟಣದಲ್ಲಿ ಜನ ನಿದ್ದೆ ಮಾಡುವಾಗ ಸುರಕ್ಷಿತತೆಗಾಗಿ ಇವರನ್ನ ಅಲ್ಲಿನ ಸರ್ಕಾರ, ಅಲ್ಲಿನ ಅರಸನು ಕಾವಲುಗಾರರನ್ನ ನೇಮಿಸಿರುತ್ತಾನೆ. ಶ್ರದ್ಧೆಯಿಂದ ಗಮನಿಸಿ ಪ್ರಿಯರೇ, ಈ ಲೋಕದಲ್ಲಿ ಪರಲೋಕದ ಒಡೆಯನಾಗಿರುವ ಯೇಸು ಕ್ರಿಸ್ತನು, ರಾಜಾದಿ ರಾಜನು ನನ್ನನ್ನ ನಿಮ್ಮನ್ನ ಈ ಜಿಲ್ಲೆಗೆ ಕಾವಲುಗಾರನಾಗಿ ಕಾವಲು ಗೋಪುರದಲ್ಲಿ ನಿಲ್ಲಿಸಿದವನಾಗಿದ್ದಾನೆ. ಪಟ್ಟಣ ಅಧಿಕಾರಿಗಳ ಕೈಯಲ್ಲ, ಪಟ್ಟಣ ಇಲ್ಲಿನ ಯಾವುದೇ ರಾಜಕೀಯ ವ್ಯಕ್ತಿಗಳ ಕೈಯಲ್ಲ. ಪಟ್ಟಣ ಇಲ್ಲಿರುವಂತ ದೇವ ಮಕ್ಕಳು ಕಾವಲುಗಾರರಾಗಿರುವಂತ ನಿಮ್ಮ ಪ್ರಾರ್ಥನೆಯಲ್ಲಿ ಅವರು ಅಲ್ಲಲ್ಲಿ ಕಾಯಲ್ಪಡುವಂತರಾಗಿರುತ್ತಾರೆ. ಸ್ತೋತ್ರ. ಹಾಗಾದ್ರೆ ನಾವು ರಾತ್ರಿ ಮಲಗುವುದಕ್ಕೆ ಮುಂಚೆ ಯಾವುದೇ ಜಿಲ್ಲೆಯಲ್ಲಿ, ಗ್ರಾಮದಲ್ಲಿ, ತಾಲೂಕುಗಳಲ್ಲಿ, ನಮ್ಮ ರಾಜ್ಯದಲ್ಲಿ ಯಾವ ಶಕ್ತಿಯು, ಯಾವ ದುರಾತ್ಮನು ರಂಗ ಪ್ರವೇಶ ಮಾಡದೆ ಇರತಕ್ಕಂತೆ ನಾವು ಆ ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿ ಅವುಗಳ ಡೋರ್ಗಳನ್ನ, ಬಾಗಿಲುಗಳನ್ನೆಲ್ಲ ಬಂದ್ ಮಾಡಬೇಕು, ಎಲ್ಲವನ್ನ ಬಂಧಿಸಬೇಕು. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಮುಂಜಾನೆ ನಾವು ಎದ್ದೇಳ್ತೀವಿ. ಮುಂಜಾನೆ ಹೇಳುವಾಗ ನಾವು ಆರಂಭದಲ್ಲಿ ಈ ಲೋಕದಲ್ಲಿ ಅನೇಕ ಶಬ್ದಗಳಿಂದ ಈ ಪರಿಸರವನ್ನ, ಅಂತರಿಕ್ಷವನ್ನ ಮಾಲಿನ್ಯಪಡಿಸುವುದಕ್ಕೆ ಮುಂಚಿತವಾಗಿ ಈ ಲೋಕದ ವಿವಿಧ ಶಕ್ತಿಗಳುಂಟು. ಮಂತ್ರವಾದಿಯ ಮಂತ್ರದ ಶಕ್ತಿ ಮುಳುಗೋದಕ್ಕೆ ಮುಂಚೆ ಅನ್ಯ ದೇವತೆಗಳ ಶಕ್ತಿಗಳು
ಅದರದೇ ಆದ ಶಬ್ದಗಳು ಅಂತರಿಕ್ಷವನ್ನು ಮಾಲಿನ್ಯಪಡಿಸುವುದಕ್ಕೆ ಮುಂಚೆ ಇಲ್ಲಿರುವಂತ ದೇವ ಮಕ್ಕಳ ಸ್ತೋತ್ರದ ಶಬ್ದ ಮುಂಜಾನೆ ಮೊಳಗಬೇಕು. ಸ್ತೋತ್ರ ಸ್ತೋತ್ರ. ಇನ್ನು ಗಮನಿಸ್ರಿ, ಈ ಕಾವಲುಗಾರರು ನೆನ್ನೆ ಸುರಿದ ಮಳೆಗೆ ಇವತ್ತು ಮೊಳಕೆ ಹೊಡೆದವ ನಾವು ದೇವರಿಂದ ನೇಮಿಸಲ್ಪಟ್ಟವರಾಗಿದ್ದೇವೆ. ಇದರ ಒಳಗಡೆ ಅರ್ಥ ಆಗೋರು ಮಾತ್ರ ಆಮೇಲೆ ಹೇಳ್ತಾ ಇರಬೇಕು. ಹಲ್ಲೆಲೂಯ. ನಾನು ಕಾವಲುಗಾರ, ನಿಮ್ಮ ಜವಾಬ್ದಾರಿಯನ್ನು ನಾನು ಎಚ್ಚರಿಸ್ತಾ ಇದ್ದೇನೆ. ಬಹಳ ಶ್ರದ್ಧೆಯಿಂದ ಗಮನಿಸ್ರಿ, ನಿಮ್ಮ ಜವಾಬ್ದಾರಿಯನ್ನು ನಾನು ಎಚ್ಚರಿಸ್ತಾ ಇದ್ದೇನೆ. ನಾನು ನೀವು ಸೂತ್ರದಲ್ಲಿ ಸ್ತೋತ್ರ ಹೇಳಿ ಹೋಗೋದಕ್ಕೆ ನೇಮಿಸಲ್ಪಟ್ಟಂತ ವ್ಯಕ್ತಿಗಳಲ್ಲ. ದೇವರು ತನ್ನ ಸಂಕಲ್ಪದ ಮೇರೆಗೆ ಅನಾದಿ ಕಾಲದಿಂದಲೇ, ಆದಿ ಕಾಲ ಅಲ್ಲ, ಅನಾದಿ ಕಾಲದಲ್ಲೇ ಅವನ ಚರಿತ್ರೆಯಲ್ಲಿ ಅಥವಾ ಅವನ ಡೈರಿಯಲ್ಲಿ ನಿನ್ನ ಹೆಸರನ್ನು ಅವನ ಬರೆದಿಟ್ಟಿದ್ದಾನೆ. ಪ್ರೈಸ್ ಗಾಡ್. ನಾನು ನೀವು ಸಾಧಾರಣ ವ್ಯಕ್ತಿಗಳಲ್ಲ, ದೇವರಿಂದ ನೇಮಿಸಲ್ಪಟ್ಟ ಕಾವಲುಗಾರಗಳಾಗಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಅದು ನಂಬುವವರು ಮಾತ್ರ ಆಮೇನ್ ಹೇಳಲಿ, ಗಟ್ಟಿಯಾಗಿ ಆಮೇನ್ ಹೇಳಲಿ. ಸ್ತೋತ್ರ. ಗಮನಿಸ್ರಿ, ಹಾಗಾದ್ರೆ ಪಟ್ಟಣದಿಂದ ಸೇರಿನಿಂದ ಒಂದು ಶಬ್ದ ನಾನು ಕೇಳಿಸ್ಕೊಳ್ತಾ ಇದ್ದೇನೆ. ಆ ಶಬ್ದ ರಾತ್ರಿ ಕಾವಲುಗಾರನೇ ರಾತ್ರಿ ಎಷ್ಟು ಕಳೆಯಿತು. ನಾನು ಹೇಳ್ತೇನೆ, ಅನೇಕರು ಈ ಪಟ್ಟಣದಲ್ಲಿ ಎಡಗೈಗೂ ಬಲಗೈಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರುವಂತ ಅನೇಕರು ಈ ಪಟ್ಟಣದಲ್ಲಿ ನರಕ ಯಾತನೆಯನ್ನು ಅನುಭವಿಸುತ್ತಾ ಜೀವಿತದಲ್ಲಿ ಜಿಗುಪ್ಸೆಗೊಂಡವರಾಗಿ ಆತ್ಮಹತ್ಯೆಗಾಗಿ ತಮ್ಮ ಜೀವನವನ್ನೇ ಅಲ್ಲಲೂಯ ಸಾಕು ಮಾಡ್ತಾ ಇರುವಂತ ಈ ಕಾಲಘಟ್ಟದಲ್ಲಿ ಅವರು ಕೇಳುವಂತ ಒಂದು ಪ್ರಶ್ನೆ, ನನ್ನ ರಾತ್ರಿ ಯಾವಾಗ ಕಳೆಯುತ್ತೆ? ಈ ರಾತ್ರಿ ಯಾವಾಗ ಕಳೆಯುತ್ತೆ? ಅಲ್ಲಲೂಯ. ಕೇಳುವವರು ಕಿವಿ ಉಳ್ಳವರು ಕೇಳಲಿ. ಈ ಆಲೋಚನೆ ಕೇಳಿಬಿಟ್ಟು ನೀನು ಹಾಗೆ ಹೋಗಬೇಡ. ವಾಪಸ್ಸು ಹಿಂತಿರುಗಿ ಬರಬೇಕಾದವರು, ಕೃಪೆಯಲ್ಲಿ ಬರಬೇಕಾದವರು ವಾಪಸ್ಸು ದೈವ ಕೃಪೆಗೆ ವಾಪಸ್ಸು ಬರಲೇ. ಸ್ತೋತ್ರ. ನಾನು ಆರಂಭದಲ್ಲಿ ಹೇಳಿದೆ, ರಾತ್ರಿ ಕತ್ತಲೆ ದುಃಖವನ್ನು ತೋರಿಸುತ್ತೆ. ನಿರಾಶೆ ಉಳ್ಳವರು ಈ ಪಟ್ಟಣದಲ್ಲಿದ್ದಾರೆ. ಈ ಪಟ್ಟಣದಲ್ಲಿ ಶಾಪದಲ್ಲಿ ಬಿದ್ದವರಿದ್ದಾರೆ, ದಾರಿದ್ರ್ಯದಲ್ಲಿ ಬಿದ್ದವರಿದ್ದಾರೆ, ಒಪ್ಪತ್ತು ಆಹಾರ ಇಲ್ಲದೆ ಇರುವವರು, ಅನಾಥರಾಗಿ ಬಿದ್ದಿರೋರಿದ್ದಾರೆ, ಎಲ್ಲರಿಂದ ಜಿಗುಪ್ಸೆಗೊಂಡವರಿದ್ದಾರೆ, ನಿರಾಶೆಯಿಂದ ತುಂಬಿದವರಿದ್ದಾರೆ. ಇವರಿಗೆ ಒಂದೊಂದು ರಾತ್ರಿ ಕಳಿಬೇಕಾದರೂ ಅವರಿಗೆ ಕಷ್ಟ. ಹಾಗೆ ಅಲ್ಲೊಂದು ಗುಂಪಿನ ಜನ ಕೇಳ್ತಾ ಇದ್ದಾರೆ, ಅವರಿಗೆ ಆ ಕಾಲದಲ್ಲಿ ದೊಡ್ಡ ದೊಡ್ಡ ವಾಚ್ಗಳಿರಲಿಲ್ಲ. ಆ ಕಾಲಗಳಲ್ಲಿ ರಾತ್ರಿ ಕಳಿಬೇಕಾದ್ರೆ ಕಾವಲುಗಾರಗಳಲ್ಲಿ ಸಮಯ ಕೇಳ್ತಾ ಇದ್ರು. ಸಮಯ ಎಷ್ಟಾಯ್ತು, ಇನ್ನ ಎಷ್ಟು ಗಂಟೆ, ಈ ಕತ್ತಲೆ ಮುಗಿಯೋಕೆ ಇನ್ನ ಎಷ್ಟು ಗಂಟೆ? ಈ ಪಟ್ಟಣದಲ್ಲಿ ಅನೇಕರು ಕೇಳ್ತಿದ್ದಾರೆ, ನನ್ನ ಕಷ್ಟ ಯಾವತ್ತು ಮುಗಿಯುತ್ತೆ, ನನ್ನ ಇಕ್ಕಟ್ಟು ಯಾವತ್ತು ಮುಗಿಯುತ್ತೆ? ಅಲ್ಲೆಲೂಯ. ಕಾವಲುಗಾರರೇ, ನೀವು ಅವರಿಗೆ ಉತ್ತರ ಹೇಳಬೇಕು. ಒಂದು ರಾತ್ರಿ ಇರೋದಾದ್ರೆ ಒಂದು ಉದಯ ಉಂಟಾಗುತ್ತದೆ, ಒಂದು ಮುಂಜಾನೆ ಇದೆ. ಸ್ತೋತ್ರ. ನಿಮ್ಗೆ ಅರ್ಥ ಆಗ್ಲಿಲ್ಲ? ಒಂದು ರಾತ್ರಿ ಇದ್ರೆ ರಾತ್ರಿ ಮಾತ್ರ ಕೇಳ್ಬಿಟ್ಟು ಹೋಗಬೇಡ್ರಿ. ಅವರಿಗೆ ಕೂಗಿ ಹೇಳ್ರಿ, ಭಯ ಪಡಬೇಡಿ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ ಯೇಸು, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂದು ಸಾರಿದ ಯೇಸುವನ್ನ ಪರಿಚಯ ಮಾಡಬೇಕಾದವರು ನೀನು ನಾನು ಆಗಿದ್ದೇನೆ. You are not an ordinary person. ನೀನೊಂದು ಸಾಧಾರಣ ವ್ಯಕ್ತಿ ಅಲ್ಲ. ಕತ್ತಲೆಯಲ್ಲಿ ಬಿದ್ದಿರುವ ನಿರಾಶೆ ಇರುವ ಜನರಿಗೆ ನೀತಿ ಸೂರ್ಯನ ಬೆಳಕಿನ ಕಡೆ ನಡೆಸೋದಕ್ಕೆ ದೇವರು ನಿನ್ನನ್ನು ಹಾರಿಸಿಕೊಂಡ ಕಾವಲುಗಾರನು ನೀನಾಗಿದೀಯಾ. ನೀನ್ ನಿದ್ದೆ ಮಾಡಿದ್ರೆ, ನೀನ್ ತೂಗುಡಿಸಿದ್ರೆ, ನೀನ್ ಬೇಜವಾಬ್ದಾರಿತನ ಮಾಡಿದ್ರೆ ಆ ಪಟ್ಟಣದ ಒಳಗಡೆ ಶತ್ರು ನುಗ್ಗುತ್ತಾನೆ. ಶತ್ರು ನುಗ್ಗಿದ್ರೆ ಪಟ್ಟಣವನ್ನ ಧ್ವಂಸ ಮಾಡ್ತಾನೆ. ದೇವರು ನಿನ್ನ ಬಳಿ ನ್ಯಾಯ ತೀರ್ಪಿನ ದಿವಸ ಅವನ ಲೆಕ್ಕ ಕೇಳುವವನಾಗಿರುತ್ತಾನೆ. ಸ್ತೋತ್ರ. ಗೆಟ್ ರೆಡಿ. ಇವತ್ತು ರಾತ್ರಿ ನಾನು ಕಳೆದ 2 ರಾತ್ರಿ ಒಳ್ಳೆ ಉಜ್ಜೀವನ ಇತ್ತಲ್ಲ,
ಇವತ್ತು ರಾತ್ರಿ ಕೆಲವೊಂದು ಟ್ರೀಟ್ಮೆಂಟ್ ನಡೀತಾ ಇದೆ ಇಲ್ಲಿ. ಸ್ತೋತ್ರ. ವಿಶ್ವಾಸಿ ಅಂತ ಬೋರ್ಡ್ ಹಾಕೊಂಡು, ದೇವರ ಮಕ್ಕಳು ಎಂದು ಹೆಸರಿಟ್ಕೊಂಡು, ಅತ್ತ ಆತ್ಮಿಕನೋ ಅಲ್ಲ, ಇತ್ತ ಲೌಕಿಕನೋ ಅಲ್ಲ, ಬೂಟಾಟಿಕೆ ಮಾಡಿ ಆತ್ಮಿಕವಾದ ವೇಷ ಧರಿಸಿ, ಅಲ್ಲಲ್ಲೂಯ್ಯ, ಭಕ್ತಿಯ ವೇಷ ಧರಿಸಿ ಶಕ್ತಿ ಇಲ್ಲದೆ ಜೀವನ ಮಾಡುತ್ತಿರುವ ಒಂದು ಗುಂಪಿನ ಜನರಿಗೆ ಅಂತ್ಯಕಾಲದ ಸಂದೇಶ ಇದಾಗಿದೆ. ಎಚ್ಚರವಾಗಿರ್ರೆ. ನ್ಯಾಯಾಧಿಪತಿಯಾದ ದೇವರು ಅವರು ನಿಮ್ಮ ಬಳಿ ಲೆಕ್ಕ ಕೇಳುವ ಕಾಲ ಹತ್ತಿರವಾಗಿದೆ. ಕಾರಣ ಅವನ ಬರೋಣ ಹತ್ತಿರವಾಗಿದೆ. 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥ ಚಿತ್ತರಾಗಿರೋಣ. ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ. ಸ್ತೋತ್ರ. ಇದರ ಒಳಗಡೆ ಈಗ ಓದಿದಂಥ ವಾಕ್ಯ, ನಾನು ಅಲ್ಲಿಗೆ ಬರ್ತೀನಿ. ಅದಕ್ಕೆ ಮುಂಚಿತವಾಗಿ ಗಮನಿಸ್ರಿ. ನಾನು ನೀವು ಯುದ್ಧದ ರಣರಂಗದಲ್ಲಿದ್ದೇವೆ. ಕ್ರೈಸ್ತರಿಗೆ ಯುದ್ಧ ಇದೆ. ಅದು ನಂಬೋರು ಮಾತ್ರ ಆಮೇಲೆ ಹೇಳ್ರಿ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನೀವು ನಾನು ನೀವು ಯುದ್ಧದ ರಣರಂಗದಲ್ಲಿ ಅಂತ ಹೇಳ್ರಿ. ಹೇಳ್ರಿ. ಸ್ತೋತ್ರ. ಯುದ್ಧದ ರಣರಂಗದಲ್ಲಿದ್ದೀವಿ. ಆಮೇಲೆ ಅದು ಹೇಳ್ತಿದ್ದಾಗಲೇ ಕೆಲವರು ಫ್ಯೂಸೇ ಆಫ್ ಆಗೋಯ್ತು. ಏನ್ ಪಾಸ್ಟ್ರೆ, ಈಗ ತಾನೇ ಒಂದು ಯುದ್ಧ ಮುಗಿಸ್ಕೊಂಡು ಇಲ್ಲಿ ನೆಮ್ಮದಿಗೋಸ್ಕರ ಇಲ್ಲಿ ಬಂದ್ವಿ, ಇಲ್ಲಿ ಬಂದರೆ ಇಲ್ಲೂ ಯುದ್ಧ ಅಂತ ಹೇಳ್ತಾ ಇದ್ದೀರಾ. ಒಂದು ಸಾರಿ ಒಂದು ವ್ಯಕ್ತಿ ದಿನಪತ್ರಿಕೆಯನ್ನು ಓದ್ತಾ ಇದ್ದಾನೆ. ಡೈಲಿ ಪೇಪರ್ ಓದುವಾಗ ಅವನಿಗೆ ಕೇಳ್ತದೆ, ಇದೇನಿದು ಯುದ್ಧ ಯುದ್ಧ ಯುದ್ಧ. ಪತ್ರಿಕೆಯಲ್ಲಿ ವಾರ್ತೆ ಯಾವಾಗಲೂ ಯುದ್ಧ. ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಯುದ್ಧ, ಇರಾಕ್ ಇರಾನ್ ಯುದ್ಧ, ಇಸ್ರೇಲ್ ಫಿಲಿಸ್ಟಿಯರ್ ಯುದ್ಧ, ಇಂಡಿಯಾ ಪಾಕಿಸ್ತಾನ್ ಯುದ್ಧ. ಯಾವಾಗಲೂ ಯುದ್ಧ ಯುದ್ಧ ಯುದ್ಧ. ಇದನ್ನು ಕೇಳ್ತಿದ್ದಂಥ ಒಂದು ಚಿಕ್ಕ ಮಗ, ಅವ್ರ ಮಗ ಓಡ್ ಬಂದು ಡ್ಯಾಡಿ ಹತ್ರ ಕೇಳ್ದ, ಡ್ಯಾಡಿ ಇದು ಏನು ಡ್ಯಾಡಿ, ಯಾವಾಗ ನೋಡು ಪತ್ರಿಕೆ ಓದುವಾಗೆಲ್ಲ ನೀನು ಯುದ್ಧ 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 ಅಂತ, ಯುದ್ಧ ಅಂದರೆ ಏನು ಅಂತ. ಆಗ ತಂದೆ ಆದವನು ಮಗನಿಗೆ ಹೇಳ್ತಾ ಇದ್ದಾನೆ, ನೋಡು ಪುಟ್ಟ, ಯುದ್ಧ ಅಂದರೆ ಈಗ ಇಂಡಿಯಾಗೂ ಪಾಕಿಸ್ತಾನಕ್ಕೂ ಯುದ್ಧ ನಡೀತು ಅಂತ ಇಟ್ಕೋ ಅಂತ. ಅಷ್ಟೊತ್ತಿನಲ್ಲಿ ಅಮ್ಮ ಕಿಚನ್ನಲ್ಲಿ ಅಡಿಗೆ ಮನೆಯಲ್ಲಿ ಚಪಾತಿಗೆ ಹಾವು ಮಿಶ್ರಣ ಮಾಡ್ತಾ, ಹಿಟ್ಟು ಮಿಶ್ರಣ ಮಾಡ್ತಾ ಇದ್ಲು. ತಕ್ಷಣವಾಗಿ ಅವಳು ಅಲ್ಲಿಂದ ಕೂಗಿ ಹೇಳಿದ್ಲು, ರೀ ಇಂಡಿಯಾಗ ಪಾಕಿಸ್ತಾನಕ್ಕೆ ಯುದ್ಧ ನಡೆಯಲ್ಲ, ಸುಮ್ಮಿರ್ರಿ, ಮಗುಗೆ ಎದುರಿಸ್ಬೇಡ್ರಿ. ಗಂಡ ಹೇಳ್ದ, ಲೇ ನಾನೇನು ಯುದ್ಧ ನಡೀತು ಅಂತ ನಾ ಹೇಳ್ದೆ, ಯುದ್ಧ ನಡೀತು ಅಂತ ಇರ್ಲಿ ಅಂತ ತಾನೇ ಹೇಳ್ದೆ, ನೀನು ಬಾಯಿ ಮುಚ್ಕೊಂಡು ನೀನು ಚಪಾತಿ ಮಾಡು. ತಿರ್ಗಾ ಮಗನ್ಗೆ ಹೇಳ್ದ, ನೋಡು ಪುಟ್ಟ, ಇಂಡಿಯಾಗೂ ಪಾಕಿಸ್ತಾನಕ್ಕೂ ಯುದ್ಧ ನಡೀತು ಅಂತ ಇರಲಿ ಅಂದ. ತಿರ್ಗಾ ಹೆಂಡತಿ ಅಲ್ಲಿಂದ, ರೀ ಮತ್ತೆ ಹೇಳ್ತಾ ಇದ್ದೀರಾ ಇಂಡಿಯಾಗೂ ಪಾಕಿಸ್ತಾನಕ್ಕೆ ಯುದ್ಧ ನಡೆಯಲ್ಲ, ಸುಮ್ಯಾರ್ರಿ, ಮಗುನ ಎದುರಿಸ್ಬೇಡ್ರಿ. ಲೇ ನಾನೇನು ಯುದ್ಧ ನಡೀತು ಅಂತ ಹೇಳಿದ್ದೇನೆ, ನಿನ್ನ ಕೆಲಸ ನೀನು ಮಾಡೆ, ನಾನು ಮಗುಗೇನೋ ಹೇಳ್ತಾ ಇದ್ದೀನಿ, ಇವಳು ಬಂದ್ಬಿಡ್ತು ಅಂತ ಹೇಳಿ ತಿರ್ಗಾ ಸ್ಟಾರ್ಟ್ ಮಾಡ. ನೋಡ್ಪುಟ್ಟ, ಇಂಡಿಯಾಗೂ ಪಾಕಿಸ್ತಾನಕ್ಕೂ ಯುದ್ಧ ನಡೀತು ಅಂತ ಇರಲಿ ಅಂದು. ಇವನು ಅಂದ ಅಷ್ಟೇ. ಅಡಿಗೆ ಮನೆಯಲ್ಲಿ ಇದ್ದವಮ್ಮ ನೇರವಾಗಿ ಹಿಟ್ಟು ಕಲಿಸ್ತಿದ್ದಂತ ಅದೇ ಕೈ ಸಮೇತ ಸಿಟ್ಔಟ್ಗೆ ಓಡ್ ಬಂದ್ಲು. ಬಂದಿದ ಹೇಳಲು, ರೀ ನಾನು ಹೇಳಿಲ್ವೇನ್ರಿ ಇಂಡಿಯಾಗೂ ಪಾಕಿಸ್ತಾನಿಗೆ ಯುದ್ಧ ನಡೆಯಲ್ಲ ಅಂತ. ಇವನಿಗೆ ಸಹನೆ ಮೀರಿ ಕೋಪ ಬಂದ ಆ ಬಲಗೈ ತಗೊಂಡು ಎಡಗಣ್ಣೆಗೆ ಬಲಗಣ್ಣೆಗೆ 2 ಬಿಗದ. ನೀನೇನು ದೇವ್ರ, ಇಂಡಿಯಾಗೂ ಪಾಕಿಸ್ತಾನಿಗೂ ಯುದ್ಧ ನಡೆಯಲ್ಲ ಅಂತ ಹೇಳೋದಕ್ಕೆ ನೀನೇನು ದೇವ್ರ ಅಂತ 2 ಬಿಗದ ನೋಡ್ರಿ. ದಿಢೀರಂತ ಮಗ ಕಾಲಿಡ್ಕೊಂಬಿಟ್ಟ ಅಪ್ಪನ ಕಾಲಿಡ್ಕೊಂಡು ಅವನು ಹೇಳ್ದ, ಡ್ಯಾಡಿ ಇನ್ನ ಯುದ್ಧ ಬೇಡ, ಯುದ್ಧ ಹೆಂಗೆ ಆರಂಭ ಆಗುತ್ತೆ ಹೆಂಗೆ ಅಂತ್ಯ ಆಗುತ್ತೆ ಅನ್ನೋದು ನನಗೆ ಅರ್ಥ ಆಯಿತು, ಇನ್ನ ಯುದ್ಧ ಬೇಡ ಅಂತ. ಸ್ತೋತ್ರ. ಕೆಲವರು ಚಿಂತೆ ಮಾಡೋದು,
ಯುದ್ಧ ಅಂದಾಗ ಇದೆ, ಹೆಂಡತಿ ಗಂಡ ಯುದ್ಧ ಮಾಡೋದು, ಅತ್ತೆ ಸೊಸೆ, ಮಕ್ಕಳು ಅಪ್ಪ, ಅಲ್ಲಲ್ಲಿ ಸಹೋದರರು ತಮ್ಮ ತಮ್ಮಲ್ಲಿ ಮಾಡೋದು ಯುದ್ಧ ಅಂತ ತಿಳ್ಕೊಂಡಿದ್ದಾರೆ. ಐ ಆಮ್ ಸಾರಿ ಬ್ರದರ್ಸ್, ದೇವರ ವಾಕ್ಯ ಹೇಳುತ್ತದೆ ನಾವು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ ನಮ್ಮ ಹೋರಾಟ ಇರೋದು. ನಮ್ಮ ಹೋರಾಟ ಇರೋದು ರಾಜತ್ವಗಳಿಗೆ ವಿರುದ್ಧವಾಗಿ, ಅಧಿಕಾರಿಗಳಿಗೆ ವಿರುದ್ಧವಾಗಿ, ಅಂಧಕಾರ ಶಕ್ತಿಗಳಿಗೆ ವಿರುದ್ಧವಾಗಿ, ದುರಾತ್ಮ ಸೇನೆಗಳಿಗೆ ವಿರುದ್ಧವಾಗಿ ನಮಗೊಂದು ಯುದ್ಧ ಇರುವಂತದ್ದಾಗಿದೆ. ನೀವು ನಂಬಿದ್ರು ನಂಬಲಿಲ್ಲಾದ್ರೂ ನೀವು ಯುದ್ಧದಲ್ಲಿ ಆಗಿದ್ದೀರಾ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನನ್ನ ದೇವರು 3 ಹೊತ್ತು ಆಹಾರ ಕೊಟ್ಟು, ನಿನಗೆ ಬೇಕಾದಂತ ದೇವದೂತರ ಸೆಕ್ಯೂರಿಟಿ ಕೊಟ್ಟು ನಿನ್ನನ್ನು ಪೋಷಣೆ ಮಾಡ್ತಾ ಇರೋದು ಸೂತ್ರದಲ್ಲಿ ಸ್ತೋತ್ರ ಹೇಳಿ ಹೋಗೋದಕ್ಕಲ್ಲ. ಇದರ ಒಳಗಡೆ ದೇವರಿಗೊಂದು ಸೈನ್ಯವನ್ನ ಎಬ್ಬಿಸುವುದಕ್ಕಾಗಿ ಕರ್ತನ ಸೈನ್ಯ ಜಯಘೋಷ ಮೊಳಗಿಸಲಿ. ಪ್ರೈಸ್ ಗಾಡ್. ಅದಕ್ಕೆ 144ನೇ ಕೀರ್ತನೆ 1ನೇ ವಚನ ಹೇಳುತ್ತದೆ, ಅವನು ನನಗೆ ಯುದ್ಧಾಭ್ಯಾಸವನ್ನ, ನನ್ನ ಕೈಗಳಿಗೆ ಯುದ್ಧಾಭ್ಯಾಸವನ್ನ, ನನ್ನ ಬೆರಳುಗಳಿಗೆ ಕಾಳಗವನ್ನ ಅವನು ಕಲಿಸಿಕೊಡುತ್ತಿದ್ದಾನೆ ಅಂತ. 18ನೇ ಕೀರ್ತನೆ 34ನೇ ವಾಕ್ಯ, ಅಲ್ಲಲ್ಲಿ ಅವನು ನನಗೆ ಯುದ್ಧ ಅಭ್ಯಾಸವನ್ನ ಕಲಿಸುತ್ತಿದ್ದಾನೆ. ಅಲ್ಲೆಲೂಯ್ಯ. 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 18ನೇ ವಾಕ್ಯ ಹೇಳುತ್ತದೆ, ಪೌಲನು ತಿಮೋಥಿಯನಿಗೆ ಹೇಳ್ತಿದ್ದಾನೆ, ಏ ಆತ್ಮಿಕ ಸಂತತಿಯಾದ ತಿಮೋಥಿಯನೇ, ಕ್ರೈಸ್ತರು ಮಾಡಬೇಕಾದಂತ ದಿವ್ಯ ಯುದ್ಧ ಒಂದನ್ನು ಇದೆ, ಅದನ್ನು ಮಾಡು ಎಂದು ನಾನು ನಿನಗೆ ಆಜ್ಞಾಪಿಸುತ್ತೇನೆ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಹಲೋ, ಇಲ್ಲೇ ಇದ್ದೀರಾ? ನಾನು ಎಲ್ಲಿ ಯುದ್ಧದ ವಿಷಯ ಮಾತಾಡಿದ್ದೀನಿ ಅಲ್ಲೆಲ್ಲ ಸ್ತೋತ್ರ ಕಡಿಮೆ ಆಗ್ಬಿಟ್ಟಿರುತ್ತೆ. ಆಮೇಲೆ ಇವಾಗೇನೋ ಆಶೀರ್ವಾದದ 2 ಮಾತು ಹೇಳ್ರಿ, ಜಂಪ್ ಮಾಡಿ ಸ್ತೋತ್ರ ಹೇಳ್ತಾರೆ. ನಿಮಗೆ ಇಷ್ಟನೋ ಕಷ್ಟನೋ ನಷ್ಟನೋ ನನಗೆ ವಿಷಯನೇ ಅಲ್ಲ. ದೇವರು ನನಗೆ ಕೊಟ್ಟಿರೋದನ್ನು ನಾನು ನಿಮ್ಗೆ ತಿಳಿಸ್ಬಿಟ್ಟೆ ಹೋಗ್ತೀನಿ. ಇವತ್ತು ರಾತ್ರಿ ನಿಮ್ಮ ಬಿಡುಗಡೆಯ ದಿವಸ. ಅಲ್ಲೆಲೂಯಾ, ಅಲ್ಲೆಲೂಯಾ. ಈ ಯುದ್ಧಕ್ಕೆ ಹೋಗುವವರಿಗೆ 2 ಮೆಥಡ್ ಇದೆ. ಒಂದು ಡಿಫೆನ್ಸಿವ್ ಮೆಥಡ್, ಇನ್ನೊಂದು ಅಫೆನ್ಸಿವ್ ಮೆಥಡ್ ಅಂತಾರೆ. ಒಂದು, ಅವರು ಯಾರೇ ಬಂದರು, ಯಾರೇ ಶತ್ರು ಬಂದ್ರು ಇವರು ತಿರುಗಿ ವಾಪಸ್ ಹೊಡೆಯೋದಿಲ್ಲ. ನಮ್ಮ ಕೆಲವು ವಿಶ್ವಾಸಿಗಳು ಹಂಗೆ, ಯೆಹೋವನು ನನ್ನ ಗುರಾಣಿ ಆಗಿದ್ದಾನೆ, ಅವನು ಹೊಡ್ಕೊಂಡು ಹೋಗ್ತಾ ಇರ್ತಾನೆ, ಇವರು ಅವನು ಹೊಡಿತಾ ಇದ್ರೆ ಇವರು ಹಿಂಗೆ ತಡಿತಾ ಇರ್ತಾರೆ. ಯೆಹೋವನು ನಮ್ಮನ್ನು ಕಾಯುವ ಡೋಳು, ಆತ ನಮ್ಮ ಗುರಾಣಿ, ಹೊಡ್ಕೊ ಎಷ್ಟು ಬೇಕಾದ್ರೆ ಹೊಡ್ಕೊ. ನಾನಂತೂ ತಿರುಗಿ ಹೊಡಿಯಲ್ಲ. ಕೆಲವರು ಕುಳಿತಿರೋದು ನೋಡಿದಾಗ ಹಂಗೆ ಆಗ್ತಾ ಇದೆ, ಹಂಗೆ ಅನಿಸ್ತಾ ಇದೆ. ಸ್ತೋತ್ರ. ಆದರೆ ಇನ್ನ ಕೆಲವರು ಇದ್ದಾರೆ, ಡಿಫೆನ್ಸಿವ್ ಮೆಥಡ್ ಅಲ್ಲ, ಅವ್ರಿಗೆ ಅಫೆನ್ಸಿವ್ ಮೆಥಡ್. ಅಂದ್ರೆ ಶತ್ರು ಇತ್ ಕಡೆ ಬರೋವರೆಗೂ ಅವನು ಕಾಯೋದೇ ಇಲ್ಲ. ಅವನು ಎಲ್ಲಿದ್ದಾನೆ, ಅವನ ಪಾಳೆಯ ಎಲ್ಲಿದೆ ಅಂತ ಹುಡುಕೊಂಡು ಹೋಗ್ತಾನೆ. ಅವನು ಎಲ್ಲಿ ಔತಿದ್ರು ಸರಿ. ಅಂತವರ ಆಸನದಲ್ಲಿ ಯಾರಾದ್ರೂ ಇದ್ದೀರಾ? ಶತ್ರು ನಿನ್ನ ಕುಟುಂಬವನ್ನ ಹಾಳು ಮಾಡಾದ್ಮೇಲೆ, ಅಯ್ಯೋ ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರ ಎಂದು ಹೇಳಿ ಸೂತ್ರದಲ್ಲಿ ಕುತ್ಕೊಳಕ್ಕಲ್ಲ ದೇವರು ನಿನ್ನ ಕರೆದಿರೋದು. ನಿನ್ನ ಕುಟುಂಬವನ್ನ, ನಿನ್ನ ಶಾಂತಿಯನ್ನ, ಸಮಾಧಾನವನ್ನ, ನಿನ್ನ ಆರೋಗ್ಯವನ್ನ ಕಸಿದುಕೊಂಡ, ನಿನ್ನ ನೆಮ್ಮದಿಯನ್ನು ಹಾಳು ಮಾಡಿದ, ನಿನ್ನ ತಲೆಮಾರುಗಳನ್ನ ಅಡ್ಡದಾರಿಗೆ ಎಳೆದ ಅಂಧಕಾರ ಶಕ್ತಿ ಎಲ್ಲಿದ್ರು ಸರಿ, ಅವನಿಗೆ ಸ್ವಸ್ಥತೆ ಕೊಡದಂತೆ ಅವನ ಇರುವ ಸ್ಥಳದಲ್ಲಿ ಲಗ್ಗೆ ಹಾಕುವವರು ಯಾರಾದ್ರೂ ಇದ್ರ ಒಳಗಡೆ ಇದ್ದೀರಾ? ಅವನ ಬಳಿಗೆ ಹೋಗಿ ರಿಕ್ವೆಸ್ಟ್ ಮಾಡೋದಲ್ಲ, ಅವನ ಕುತ್ತಿನ ಪಟ್ಟಿಗೆ ಹಿಡಿದು ಮುಸುಡಿ ನೋಡಿ ಕದ್ದಿದ್ದೆಲ್ಲ ಮಡಗೋ ಅಂತ ಹೇಳಿ ಅವನ ದವಡೆಯ ಎಲುಬುಗಳನ್ನ ಮುರಿಯುವವರು ಹಾಸನ ಜಿಲ್ಲೆಯಲ್ಲಿ ಇರೋದಾದ್ರೆ ಯಾರಾದ್ರೂ ಇದ್ದೀರಾ? ಅಂತವರಿಗೆ ಗಟ್ಟಿಯಾಗಿದೆ, ಅವರಿಗೆ ಸ್ತೋತ್ರ ಮಾಡ್ರಿ. ಆಮೇಲೆ ಸೈತಾನು ನಮ್ಮ ತಲೆ ಮೇಲಲ್ಲ, ಸೊಂಟದ ಮೇಲೆ ಅಲ್ಲ, ಹೆಗಲ ಮೇಲಲ್ಲ, ಅವನು ನಮ್ಮ ಕಾಲ್ ಕೆಳಗಡೆ ಇದ್ದಾನೆ. ಆಹಾ, ಹಲ್ಲೆಲೂಯಾ. ನಾನು ಮುಂಚೆ ರಕ್ಷಣೆ ಮಾರ್ಗಕ್ಕೆ ಬರಕ್ಕೆ ಮುಂಚೆ ಬೆಳಗ್ಗೆನೇ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವ್ರೇ ನನ್ನನ್ನು ಕಾಪಾಡಪ್ಪ, ಎಲ್ಲೂ ಸೈತಾನು ನನ್ನನ್ನು ಬಾಧಿಸದಂತೆ ಕಾಪಾಡಪ್ಪ ಅಂತ. ನನ್ನ ರಕ್ಷಣೆ ಅನುಭವಕ್ಕೆ ಬಂದು ಆತ್ಮಿಕ ಸತ್ಯಗಳನ್ನು, ಮರ್ಮಗಳನ್ನು ತಿಳಿದ ಮೇಲೆ ನನಗೆ ಅರ್ಥ ಆಯಿತು. ದೇವರ ವಾಕ್ಯ ಹೇಳ್ತದೆ,
ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯದ 8ನೇ ವಾಕ್ಯ. ಮನೆಗೆ ಹೋದ್ರಿ, ನಾನು ಹೇಳಿ ಹೋಗ್ತೀನಿ. ಯಹೂದೆ, ನೀನು ನಿನ್ನ ಅಣ್ಣ ತಮ್ಮಂದಿರಿಗಿಂತ ಘನವಂತನು ಅನ್ನೋದು ಮಾತ್ರ ಅಲ್ಲ, ನಿನ್ನ ಕೈ ಶತ್ರುವಿನ ಕುತ್ತಿಗೆಯ ಮೇಲಿರುತ್ತೆ ಅಂತ. ನಿನ್ನ ಕೈ ಶತ್ರುವಿನ ಕುತ್ತಿಗೆ ಮೇಲಿರುತ್ತೆ ಅಂತ. ಇದು ಓದಿದಾಗ ನನಗೆ ಅರ್ಥ ಆಯ್ತು. ಯಹೂದ ಅಂದ್ರೆ ಸ್ತುತಿ, ಅಂದ್ರೆ ಸ್ತೋತ್ರ ಹೇಳುವವನು, ಸ್ತುತಿ ಮಾಡುವವನ ಕೈ ಶತ್ರುವಿನ ಕುತ್ತಿಗೆ ಮೇಲೆ ಇರುತ್ತೆ. ಶತ್ರುವಿನ ಕೈ ನಿನ್ನ ಕುಟುಂಬದ ಮೇಲಲ್ಲ, ನಿನ್ನ ಮಕ್ಕಳ ಮೇಲಲ್ಲ, ನಿನ್ನ ಆಶೀರ್ವಾದದ ಮೇಲಲ್ಲ, ನಿನ್ನ ಆರೋಗ್ಯದ ಮೇಲಲ್ಲ. ಯಾರಾದ್ರೂ ಅರ್ಥ ಆದವರು ಇರೋದಾದ್ರೆ ದೇವರಿಗೆ ಮಹಿಮೆಯನ್ನು ಕೊಡ್ರೆ. ನಿನ್ನ ಕೈ ಶತ್ರುವಿನ ಕುತ್ತಿಗೆ. ನೀನು ಹೇಳದೆ ಅವನು ಜಪ್ಪ ಅಂದ್ರೂ ಜರುಗೋದಿಲ್ಲ. ಹಾಗಾದ್ರೆ ಈ ಪಟ್ಟಣವನ್ನ ಕಾಯುವ ಕಾವಲುಗಾರರೇ, ಈ ಪಟ್ಟಣ ನಿಮ್ಮ ಕೈಯಲ್ಲಿದೆ, ಈ ಜಿಲ್ಲೆ ನಿಮ್ಮ ಕೈಯಲ್ಲಿದೆ. ಸ್ತೋತ್ರ, ಸ್ತೋತ್ರ, ಆಹಾ, ಸ್ತೋತ್ರ. ಒಂದು ಸಾರಿ ಹಿಟ್ಲರ್ ಮಹಾಯುದ್ಧದ ನಂತರ, ಎರಡನೇ ಮಹಾಯುದ್ಧದ ನಂತರ ಹಿಟ್ಲರ್ನ ಜೊತೆಯಲ್ಲಿದ್ದಂಥ ಕುದುರೆ ಎಷ್ಟೆಷ್ಟೋ ಗುಂಡುಗಳನ್ನ, ಬಂದೂಕುಗಳನ್ನ ಆ ಪೀರಂಗಿಗಳ ಮಧ್ಯದಲ್ಲಿ ಹಾದು ಹೋದಂತ ಈ ಕುದುರೆ ಎದೆಗುಂದದೆ ಹಿಟ್ಲರ್ನ ಜೊತೆಯಲ್ಲಿ ಇದ್ದಿದ್ದರಿಂದ ಕಡೆಗೆ ಹಿಟ್ಲರ್ ಹೀಗೆ ಹೇಳಿದ್ರು, ಇನ್ನು ಮುಂದೆ ಈ ಕುದುರೆಗೆ ಸ್ವಾತಂತ್ರ್ಯವಾಗಿ ನಾನು ಬಿಡ್ತೀನಿ. ಇದು ಎಲ್ಲಿ ಬೇಕಾದರೂ ಹೋಗ್ಬೋದು, ಏನು ಬೇಕಾದರೂ ಮಾಡ್ಬೋದು, ಯಾರು ತಡೆ ಹಿಡಿಯಂಗಿಲ್ಲ, ಯಾರು ತಡೆ ಹಿಡಿಯಂಗಿಲ್ಲ. ಫ್ರೀಯಾಗಿ ಬಿಟ್ಟುಬಿಡ್ಬೇಕು. ಇದು ಹಿಟ್ಲರ್ನ ಕುದುರೆ. ಸ್ತೋತ್ರ. ಹಿಟ್ಲರ್ನ ಕುದುರೆ ಅವತ್ತಿಂದ ಇಳಿದು ಲೀಲಾಜಾಲವಾಗಿ ಓಡಾಡ್ತಾ ಇದೆ. ಎಲ್ಲಾದರೂ ಅಲ್ಲಿ ನುಗ್ತಾ ಇದೆ. ಅವರು ಹೊಲ ಹಾಳು ಮಾಡಿದ್ರು ಯಾರು ಕೇಳಂಗಿಲ್ಲ, ಬೆಳೆ ಹಾಳು ಮಾಡಿದ್ರು ಯಾರು ಕೇಳಂಗಿಲ್ಲ. ಹೀಗೆ ಇದು ಹಾಳು ಮಾಡ್ತಾ ಹೋಗ್ತಾ ಹೋಗ್ತಾ ಒಂದು ಪೆಟ್ಟಿ ಅಂಗಡಿಗೆ ಬಂತು. ಪೆಟ್ಟಿ ಅಂಗಡಿ ಅವನ ಪಾಪ ಒಂದು ಗೊಣೆ ಬಾಳೆಹಣ್ಣು ಎತ್ತಾಕಿದ್ದ. ಈ ಹಿಟ್ಲರ್ನ ಕುದುರೆ ಬಂದು ಬಾಳೆಹಣ್ಣು ತಿಂತಾ ಇದೆ. ಹಿಟ್ಲರ್ನ ಕುದುರೆನ ಮುಟ್ಟಂಗಿಲ್ಲ, ಒಡಿಯಂಗಿಲ್ಲ. ಆದರೆ ಇದು ಬಾಳೆಹಣ್ಣು ತಿಂದರೆ ಇವನು ಹೊಟ್ಟೆಪಾಡು, ಬಡುವ, ಎಲ್ಲಿಗೆ ಹೋಗೋದು? ಹಿಟ್ಲರ್ ಅಂತೂ ತಂದು ಕೊಡಲ್ಲ. ಇವನೊಂದು ಪ್ಲ್ಯಾನ್ ಮಾಡ್ದ. ಅಲ್ಲೇ ಬಿಸ್ಕಟ್ದು ಒಂದು ಡಬ್ಬ ಇತ್ತು. ಸ್ತೋತ್ರ. ಪಾರ್ಲೇಜಿ ಇದು ಇರಬೇಕು. ಸ್ತೋತ್ರ. ಆ ಬಿಸ್ಕೆಟ್ ಡಬ್ಬ ಖಾಲಿ ಡಬ್ಬ ಇತ್ತು. ಆ ಡಬ್ಬ ತಗೊಂಡ, ಅದಕ್ಕೊಂದು 4-5 ದೊಡ್ಡ ದೊಡ್ಡ ಕಲ್ಲುಗಳನ್ನ ಹಾಕದ, ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಹಾಕದ. ಕಲ್ಲುಗಳನ್ನ ಹಾಕೊಂಡು ಈ ಡಬ್ಬ ತಗೊಂಬಂದು ಆ ಕುದುರೆ ಹತ್ರ ಬಂದ್ಬಿಟ್ಟು ಗಡ 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 ಅಂತ ಕುದುರೆ ಅವನ ನಂಗೆ ನೋಡ್ತು. ನೋಡ್ಬಿಟ್ಟು ತಿರ್ಗಾ ಬಾಳೆಹಣ್ಣು ತಿಂತಾಯ್ತು. ತಿರ್ಗಾ ಇವನೇನ್ ಮಾಡ್ದ? ಗಡ 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 ಅನ್ನಿಸ್ದ. ಕುದುರೆ ಮನಸ್ಸಲ್ಲಿ ಹೇಳ್ತು, ಏಯ್ ದಡ್ಡ, ಅಂತ ಪೀರಂಗಿಗಳಿಗೆ ನಾನು ಎದುರಲಿಲ್ಲ, ಬಂದೂಕುಗಳಿಗೆ ಎದುರಲಿಲ್ಲ, ಬಾಂಬುಗಳಿಗೆ ಎದುರಲಿಲ್ಲ, ನಿನ್ನ ಗಡಗಡಕ್ಕೆ ನಾನು ಎದುರ್ತೀನ ಅಂತ. ಇದರ ಒಳಗಡೆ ಇರೋ ಆತ್ಮಿಕರಿಗೆ ಅರ್ಥ ಆಗಿರ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನನ್ನಲ್ಲಿ ಇರುವವನು, ನಿಮ್ಮಲ್ಲಿ ಇರುವವನು, ಲೋಕದಲ್ಲಿ ಇರುವವನಿಗಿಂತ ಅವನು ಹೆಚ್ಚಿನವನು. ಯಾರಾದರೂ ಕರ್ತನಿಗಾಗಿ ಉಗ್ರಗಾಮಿಗಳಿದ್ದೀರಾ? ಕರ್ತನಿಗಾಗಿ ಉಗ್ರಗಾಮಿಗಳಿದ್ದೀರಾ? ಒಂದು ಸೈನ್ಯ ಹಾಸನ ಜಿಲ್ಲೆಯಿಂದ ಎದ್ದೇಳಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಅಂಧಕಾರ ಶಕ್ತಿಗಳನ್ನ ತುಳಿಯೋದಕ್ಕೆ, ಸೈತಾನನ ಕೆಲಸಗಳನ್ನ ಲಯ ಮಾಡೋದಕ್ಕೆ, ಅವುಗಳನ್ನ, ಚೇಳುಗಳನ್ನ, ವೈರಿಯ ಸಮಸ್ತ ಬಲಗಳನ್ನ ತುಳಿಯುವ ಅಧಿಕಾರ ಯೆಹೋವನಾದ ದೇವರು ನಿನಗೆ ಕೊಟ್ಟಿದ್ದಾನೆ. ಅಧಿಕಾರ ಇಟ್ಕೊಂಡು ನಾವು ಅವನ ಹತ್ರ ಪೆಟ್ಟು ತಿನ್ಬೇಕಾ? ಹಲೋ, ಇವತ್ತಿಲ್ಲಿಂದ ಒಂದು ಕಾಪಿ ಲೆಟರ್ ಆಲ್ರೆಡಿ ಬೆಲ್ಸಬೂಬನ್ಗೆ ಹೋಗಿದೆ. ಲೂಸಿಫರ್ ಹೆಡ್ ಕ್ವಾರ್ಟರ್ಸ್ಗೆ ಕಳಿಸಿದ್ದಾರೆ. ಬಿ ಕೇರ್ಫುಲ್. ಇದೀಗ ಬಂದ ಸುದ್ದಿ, ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ICU ವಾರ್ಡ್ನಲ್ಲಿ ಮಲಗಿಸಿದ್ದಾರೆ. ಕಾರಣ ಹಾಸನ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸೈನ್ಯ ಎದ್ದೇಳ್ತಾ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಆಮೇನ್. ನಾನು ನೀವು ಸಾಧಾರಣ ವ್ಯಕ್ತಿಗಳಲ್ಲ.
ಕಾವಲುಗಾರರು. ಇನ್ನು ಗಮನಿಸ್ರಿ ಪ್ರಿಯರೇ, ಸತ್ಯವೇದ ಗ್ರಂಥದಲ್ಲಿ ನಾವು ಓದಿದ 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆ 5:6ನೇ ವಾಕ್ಯ ಗಮನಿಸ್ರಿ. 5ನೇ ಅಧ್ಯಾಯದ 6ನೇ ವಾಕ್ಯ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ. ಆಸನದಲ್ಲಿ ಇರುವಂತ ವಿಶ್ವಾಸಿಗಳೇ, ಸಭೆಯೇ, ದೈವ ಸೇವಕರುಗಳೇ, ಇತರರಂತೆ ನಿದ್ದೆ ಮಾಡೋ ಕಾಲ ಅಲ್ಲ ಇದು. ಇದು ಎಚ್ಚರವಾಗಿರುವ ಕಾಲ. ಆಮೇಲೆ ಸ್ವಸ್ಥ ಚಿತ್ತರಾಗಿರಬೇಕು. ಸ್ವಸ್ಥ ಚಿತ್ರ ಅಂದ್ರೆ ಏನರ್ಥ? ಈ ನಿದ್ದೆ ಮಾಡೋರು ಅಂದ್ರೆ ಏನರ್ಥ? ಸ್ತೋತ್ರ. ಈ ಕೆಲವರು ನೋಡ್ರಿ, ಈ ನಿಜವಾಗಿ ನಿದ್ದೆ ಮಾಡೋರನ್ನ ಕೂಗಿದ ತಕ್ಷಣ ಡೀಪ್ ಸ್ಲೀಪ್ ಅಂತಾರಲ್ಲ, ಗಾಢ ನಿದ್ರೆ ಮಾಡುವವರನ್ನ ನೀವು ತಕ್ಷಣವಾಗಿ ಎಬ್ಬಿಸ್ರಿ. ಎದ್ದ ತಕ್ಷಣ ಅವರು ಏನಾದರೂ ಮಾತಾಡ್ಬಿಡ್ತಾರೆ. ಸ್ತೋತ್ರ. ನಾನು ಎಲ್ಲಿದ್ದೀನಿ, ಏನಾಯ್ತು, ಏನೋ ಒಂದು ಹೇಳ್ಬಿಡ್ತಾರೆ. ಆಮೇಲೆ ಅವರು ಒಂದು ಸ್ವಲ್ಪ ಸಮಯ ಆದಮೇಲೆ ನಾನು ಏನಾದರೂ ಅನ್ನ ಅಂತ ಕೇಳ್ತಾರೆ. ಇನ್ನು ಕೆಲವರು ಇದ್ದಾರೆ, ಅವ್ರಿಗೆ ನಿದ್ದೆನೇ ಮಾಡಿರಲ್ಲ, ನಿದ್ದೆ ಮಾಡೋರ ರೀತಿ ನಟನೆ ಮಾಡ್ತಾ ಇರ್ತಾರೆ. ಸ್ತೋತ್ರ. ಈ ನಿದ್ದೆ ಮಾಡೋರನ್ನ ಬೇಕಾದ್ರೆ ಎಬ್ಬಿಸ್ಬೋದು, ನಿದ್ದೆ ಮಾಡುವ ರೀತಿಯಲ್ಲಿ ನಟನೆ ಮಾಡ್ತಾರೆ ನೋಡ್ರಿ, ಇವ್ರನ್ನ ಎಬ್ಬಿಸೋದು ಬಹಳ ಕಷ್ಟ ಕಣ್ರಿ. ನಾನು ಬ್ಯಾಂಗ್ಳೂರು ವಿಷಯ ಹೇಳಿದೆ, ಹಾಸನಲ್ಲಿ ಅಂಥವ್ರಿಲ್ಲ ಬಿಡಿ. ಸ್ತೋತ್ರ. ಈ ಭಕ್ತಿಯ ವೇಷ ಹಾಕೊಂಡು ಇರ್ತಾರೆ ನೋಡ್ರಿ, ಇವ್ರನ್ನ ಎಬ್ಬಿಸೋದೇ ಭಾರಿ ಕಷ್ಟ ಕಣ್ರಿ. ನಿಜವಾಗಿ ಈ ನಿದ್ದೆ ತೋರಿಸೋದು ಹಿಂಜರಿಯುವಿಕೆಯನ್ನು ತೋರಿಸುತ್ತದೆ ನೋಡ್ರಿ. ಒಂದು ಆತ್ಮಿಕನ ಜೀವನದಲ್ಲಿ ನೀವು ನಿದ್ದೆ ಮಾಡಿದ್ರೆ ನಿಮಗೆ ಸಿಕ್ಕಾಪಟ್ಟೆ ನಷ್ಟಗಳು ಸಂಭವಿಸುತ್ತದೆ. ಶತ್ರು ಯಾವಾಗ ಅವನ ಕ್ರಿಯೆ ಮಾಡೋದು, ನೀನು ಎಚ್ಚರವಾಗಿದ್ದಾಗ ಅವನು ನಿನ್ನನ್ನು ಏನು ಮಾಡೋಕ್ಕಾಗೋದಿಲ್ಲ. ಅವನಿಗೆ ಅಲ್ಲಲ್ಲೂಯ್ಯ ಭಯ ಜಾಸ್ತಿ. ನೀನು ಯಾವಾಗ ನಿದ್ದೆ ಮಾಡ್ತೀಯೋ, ಆತ್ಮಿಕತೆಯಲ್ಲಿ ನೀನು ಯಾವಾಗ ನಿದ್ದೆ ಮಾಡ್ತೀಯೋ ಆವಾಗಲೇ ಅವನು ರಂಗ ಪ್ರವೇಶ ಮಾಡೋದು. ಕತ್ತಲೆಯ ಜೀವಿಗಳ ಹಾಗೆ ಅವನು ನಿನ್ನ ಮನೆ ಒಕ್ಕುತ್ತಾನೆ, ನಿನ್ನ ಕೆಲಸದ ಮಂಡಳದಲ್ಲಿ ಸೇರ್ತಾನೆ, ಅಲ್ಲಿ ಇಲ್ಲಿ ನಿನ್ನ ಬಿಸ್ನೆಸ್ನ, ನಿನ್ನ ಫೈನಾನ್ಸ್ನ, ನಿನ್ನ ಆರೋಗ್ಯವನ್ನು ಹಾಳು ಮಾಡೋದಕ್ಕೆ ಕಳ್ಳನು ಬರುವುದು. ಯೋಹನಾನ್ ಸುವಾರ್ತೆ 10:10 ಹೇಳುವ ಪ್ರಕಾರ ಕಳ್ಳನು ಬರುವುದು ಕದ್ದುಕೊಳ್ಳುವುದಕ್ಕೂ ಕೊಲ್ಲುವುದಕ್ಕೂ ಹಾಳು ಮಾಡುವುದಕ್ಕಲ್ಲದೆ ಅವನು ಮತ್ತೆ ಯಾವುದಕ್ಕೂ ಬರೋದಿಲ್ಲ. ಆದರೆ ನಾನು ಕರ್ತನೋ ಯೇಸುವೋ ನಿಮಗೆ ನಿತ್ಯ ಜೀವವನ್ನ, ಸಮೃದ್ಧಿಯ ಜೀವವನ್ನ ಕೊಡೋದಕ್ಕೆ ಬಂದಿದ್ದಾನೆ. ಆಮೇಲೆ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 13 ವರ್ಸ್ 25, 25ನೇ ವಾಕ್ಯ. 25ನೇ ವಾಕ್ಯ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಅಣಜಿ ಬಿತ್ತಿ ಹೋದನು. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನನ್ನನ್ನ ದೇವರು ಎತ್ತರದ ಗೋಡೆಯಲ್ಲಿ ನಿಲ್ಲಿಸಿದ್ದಾನೆ. ನನ್ನನ್ನ ಕಾವಲು ಗೋಪುರದಲ್ಲಿ ದೇವರು ನಿಲ್ಲಿಸಿದ್ದಾನೆ. ನಾನು ನಿದ್ದೆ ಮಾಡಿದ್ರೆ ನನ್ನ ಕುಟುಂಬದಲ್ಲಿ ನಷ್ಟಗಳು ಆಗುತ್ತೆ. ನಾನು ನಿದ್ದೆ ಮಾಡಿದ್ರೆ ನನ್ನ ಸಭೆಯಲ್ಲಿ ಶತ್ರು ಅಣಜಿಯನ್ನು ಬಿತ್ತುತ್ತಾನೆ. ನಾನು ನಿದ್ದೆ ಮಾಡಿದ್ರೆ ಅಲ್ಲಲ್ಲಿ ನನ್ನ ಪಟ್ಟಣದಲ್ಲಿ ಶತ್ರು ಅಣಜಿಯನ್ನು ಬಿತ್ತುತ್ತಾನೆ. ಗೋಧಿಗಳ ನಡುವೆ. ಸೋತ್ರ ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ? ಎಷ್ಟೋ ಜನ ನಿದ್ದೆ ಮಾಡಿಬಿಟ್ರಿ. ನಿದ್ದೆ ಮಾಡುವುದರ ಮೂಲಕ ಸತ್ಯವೇದ ಗ್ರಂಥದಲ್ಲಿ ಎಲ್ಲೆಲ್ಲಿ ಯಾರ್ಯಾರು ನಿದ್ದೆ ಮಾಡಿದ್ದಾರೋ ಅಲ್ಲೆಲ್ಲ ನಾಶ ನಷ್ಟಗಳೇ ಉಂಟಾಗಿದೆ. ಇವತ್ತು ರಾತ್ರಿ ನೀನು ಕಳೆದ ದಿವಸ ದೇವರು ನಿನ್ನನ್ನು ಎಚ್ಚರಿಸುವಾಗ, ದೇವರು ನಿನ್ನನ್ನು ಅಲ್ಲೊಲೆಯ ಉಜ್ಜೀವನದ ಸಂದೇಶಗಳನ್ನು ಕೊಟ್ಟು ಎಚ್ಚರಿಸುವಾಗಲೂ ನೀನು ಅತ್ತ ಇತ್ತ ತಿರುಗಿ ಮಲಗುವುದರ ಮೂಲಕ ನಿನಗೆ ನಷ್ಟಗಳು ಸಂಭವಿಸಲಿಲ್ವಾ? ಈ ಪಟ್ಟಣದಲ್ಲಿ ತಕ್ಕ ಕಾಲದಲ್ಲಿ ನಾನು ಹಿಂಗಾರು ಮುಂಗಾರು ಮಳೆಗಳನ್ನು ಸುರಿಸುತ್ತೇನೆ ಅಂತ ಹೇಳಿದಂತ ಕರ್ತನಿಗೆ ಮಳೆ ಸುರಿಸೋದಕ್ಕೆ ಕಷ್ಟನ? ಇಲ್ರಿ, ಕಷ್ಟ ಇಲ್ಲ. ಆದ್ರೆ ಪ್ರಾರ್ಥನೆ ಮಾಡಬೇಕಾದವನು ನಿದ್ದೆ ಮಾಡ್ದ, ಆರಾಧನೆ ಮಾಡಬೇಕಾದವನು ನಿದ್ದೆ ಮಾಡ್ದ, ಪಟ್ಟಣವನ್ನ ಕಾಯಬೇಕಾದವನು ನಿದ್ದೆ ಮಾಡಿದ್ದರಿಂದ ಅದಾದ ಕಾಲದಲ್ಲಿ ನಡಿಬೇಕಾದ ದೈವ ಕ್ರಿಯೆಗಳು ನಡೆಯದಂತೆ ಶತ್ರು ಅಣಜಿಯನ್ನ ಬಿತ್ತುವಾಗ ಮೇಘ ಭಾರದಿಂದಲ್ಲ ಮಳೆ ಸುರಿಸೋದು.
ಸ್ತೋತ್ರ. ಯೆಹೋವನ ಮಾತಿನ ಮೇರೆಗೆ ಮಳೆ ಸುರಿಯುವಂಥದ್ದಾಗಿರುತ್ತೆ. ಕರ್ನಾಟಕ ರಾಜ್ಯವನ್ನ ಬರಪೀಡಿತ ರಾಜ್ಯ ಎಂದು ಘೋಷಣೆ ಮಾಡಬೇಕಾದ್ರೆ ಇದರ ಒಳಗಡೆ ಇರುವ ಆತ್ಮಿಕ ಬಂಧುಗಳೇ, ನಿನ್ನ ನನ್ನ ಜವಾಬ್ದಾರಿ ಏನು? ಇದು ಬರಪೀಡಿತ ದೇಶವಲ್ಲ. ದೇವರ ವಾಕ್ಯ ಹೇಳುತ್ತದೆ, ನಾನು ನಿನ್ನನ್ನ ಹಸಿರು ಹುಲ್ಲುಗಾವಲುಗಳಲ್ಲಿ ತಂಗಿಸುವೆನು. ಒಮ್ಮೆ ಯೋಚನೆ ಮಾಡ್ರಿ. ನಾವು ನಿದ್ದೆ ಮಾಡ್ತೀವಿ. ನಾವು ನಿದ್ದೆ ಮಾಡಿದ್ರಿಂದ ಶತ್ರು ಅಣಜಿಯನ್ನು ಬಿತ್ತದ. ಆಮೆನ್, ಹಲ್ಲೆಲೂಯಾ. ಸತ್ಯವೇದ ಗ್ರಂಥದಲ್ಲಿ ಜ್ಞಾನಿಗಳಲ್ಲಿ ಜ್ಞಾನಿಯಾದಂಥ ಸೊಲೊಮೋನನು ತಾನು ತನ್ನ ಆಳ್ವಿಕೆಯ ಕಾಲದಲ್ಲಿ 2 ವೇಶ್ಯ ಸ್ತ್ರೀಗಳ ಚರಿತ್ರೆಯನ್ನ ಒಂದು ಅರಸರುಗಳ ಪುಸ್ತಕ ಬುಕ್ ಆಫ್ ಫಸ್ಟ್ ಕಿಂಗ್ಸ್ ಚಾಪ್ಟರ್ 3 ವರ್ಸ್ 19 and 20 19 ಮತ್ತು 20ನೇ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. 2 ವೇಶ್ಯ ಸ್ತ್ರೀಗಳು ಒಂದೇ ಮನೆಯಲ್ಲಿ ವಾಸ ಮಾಡಿದ್ರು. ಇಬ್ಬರಿಗೂ ಮಗು ಹುಟ್ಟಿತು. ಇಬ್ರು ಶಿಶುವಿನೊಂದಿಗೆ ಅವರು ಸಂತೋಷವಾಗಿ ದಿನ ಕಳೀತಾ ಇದ್ರು. ಒಂದು ದಿನ ಒಂದು ಸ್ತ್ರೀ, ಯಾರು ಅಂತ ಕೇಳಬೇಡ್ರಿ, ನನಗೆ ಹೆಸರು ಕಾಲ್ ಬರ್ದಿಲ್ಲ. ಒಂದು ಸ್ತ್ರೀ ಅವಳು ನಿದ್ದೆ ಮಾಡಿ ತನ್ನ ಕೂಸಿನ ಮೇಲೆ ಮಲಗಿ ನಿದ್ದೆ ಮಾಡ್ತಾಳೆ. ಆ ಮಗು ಸತ್ತು ಹೋಗುತ್ತದೆ. ಇದರ ಒಳಗಡೆ ಅನೇಕ ತಾಯಿಂದಿರಿದ್ದೀರಾ. ಆ ಮಗುವನ್ನ ಶಿಶುವಾಗಿರುವಾಗ ತನ್ನ ಎದೆಯ ಪಕ್ಕದಲ್ಲೇ ಮಲಗಿಸ್ಕೊಂಡು ಆ ಕೈ ಒಂದು ಹೀಗೆ ಇಟ್ಟು ಇನ್ನೊಂದು ಕೈ ಆ ಮಗುವಿನ ಎದೆ ಮೇಲೆ ಇಟ್ಟಿರ್ತಾರೆ. ಸ್ತೋತ್ರ. ಎಷ್ಟೇ ತಾಯಿ ಆದವಳು ನಿದ್ದೆ ಮಾಡಿದ್ರು ಆ ಮಗು ಒಂದು ಸ್ವಲ್ಪ ಅಲ್ಲಾಡಿದ್ರೆ ಸಾಕು, ಅವಳು ತಕ್ಷಣ ಲಾಲಿ. ಯಾಕಂದ್ರೆ ಈ ಮಗು ಎಲ್ಲಾದ್ರೂ ಬೆಚ್ಚಿ ಬಿದ್ರೆ ತಕ್ಷಣ ತಾಯಿಯ ಸಂರಕ್ಷಣೆಯಲ್ಲಿ ಆ ಮಗುವನ್ನ ತಟ್ಟಿ ಮಲಗಿಸ್ತಾ ಇದ್ದಳು. ಡೋಂಟ್ ವೆರಿ, ಭಯಪಡಬೇಡ, ನಾನು ಇಲ್ಲೇ ಇದ್ದೀನಿ ಅಂತ. ಆದ್ರೆ ಇಲ್ಲಿ ಈ ತಾಯಿ ಮಗುವಿನ ಮೇಲೆ ಬಿದ್ದು ಒದ್ದಾಡ್ತಾ ಇದ್ರು. ಈ ತಾಯಿ ಎಂತ ಗಾಢ ನಿದ್ರೆಯಲ್ಲಿ ಹೋಗಿರ್ಬೋದು. ಆ ಮಗು ಸತ್ತು ಹೋಗೋ ಹಾಗೆ ಸತ್ತು ಹೋಗಿದ್ದು ಸಹ ಇವಳಿಗೆ ಗೊತ್ತಾಗ್ಲಿಲ್ಲ. ಅಷ್ಟು ಗಾಢ ನಿದ್ದೆಯನ್ನ ಮಾಡಿದಳು. ನನ್ನ ಮನಸ್ಸಿಗೆ ಹಿಂಗೆ ಬಂತು. ನನ್ನ ಭಾವನೆಯಲ್ಲಿ ನಾನು ಹೇಳ್ತೇನೆ. ಬೈಬಲಲ್ಲಿ ಬರ್ದಿದೆಯಾ ಪಾಸ್ಟ್ರಿ ಅಂತ ಕೇಳಬೇಡ್ರಿ, ನನ್ನ ಭಾವನೆಯಲ್ಲಿ ನಾನು ಹೇಳ್ತೇನೆ. ನಾನು ಹಾಸನ ಜಿಲ್ಲೆಗೆ ಬರ್ತಾ ಬ್ಯಾಂಗ್ಳೂರಿಂದ ಯಾತ್ರೆ ಮಾಡ್ತಾ ಬರುವಾಗ ರಸ್ತೆಯುದ್ದಕ್ಕೂ ಟಾರ್ ಆಗ್ತಾ ಇದ್ರು. ನಮ್ಮ ಕಾರ್ ಮೂವ್ ಆಗಬೇಕಾದ್ರೆ ನನ್ನ ಮುಂದೆ ಒಂದು ರೋಡ್ ರೋಲರ್ ಹೋಗ್ತಾ ಇತ್ತು. ಸ್ತೋತ್ರ. ಆ ರೋಡ್ ರೋಲರು ಟಾರ್ ಒಂದು ಮಿಷನ್ ಬಂದು ಟಾರ್ ಹಳ್ಳ ಗುಂಡಿಗಳಿಗೆಲ್ಲ ಟಾರ್ ಹಾಕ್ಬಿಟ್ಟು ಹೋಗುತ್ತೆ. ಹಿಂದ್ಗಡೆಯಿಂದ ರೋಲರ್ ಬರುತ್ತೆ. ಅವನು ಮುಂದೆ ಹೋಗ್ತಾನೆ, ಹಿಂದೆ ಬರ್ತಾನೆ. ಹಿಂಗೆ ಬರ್ತಿದ್ದಂಗೆ ಆ ರೋಡ್ ಏನು ಸ್ಮೂತ್ ಆಯಿತು. ನನ್ನ ಭಾವನೆಯಲ್ಲಿ ಬಂದಿದ್ದು ಹೀಗೆ, ಈ ತಾಯಿ ನಿದ್ದೆಯಲ್ಲಿ ಎಷ್ಟು ತಲ್ಲೀನಳಾಗಿದ್ದಳು ಅಂದರೆ ಇವಳು ರೋಡ್ ರೋಲರು, ಮಗು ರೋಡ್ ಅನ್ಕೊಂಬಿಟ್ಟಿದೆ. ಚೆನ್ನಾಗಿ ಮಟಾಸ್ ಮಾಡಾಕ್ಬಿಟ್ಲು. ಸ್ತೋತ್ರ, ಸ್ತೋತ್ರ. ಅಲ್ಲಿ ಜ್ಞಾನಿಗಳಲ್ಲಿ ಜ್ಞಾನಿಯಾದ ಸೊಲೊಮೋನ ಜ್ಞಾನದ ಕುರಿತು ನಾನು ಹೇಳಲಿಕ್ಕೆ ಬರಲಿಲ್ಲ. ನಾನು ಹೇಳ್ತಾ ಬಂದಿದ್ದು, ಎತ್ತ ತಾಯಿ ತನ್ನ ಮಗು ಸಾಯೋದಕ್ಕೆ ಮುಂಚೆ, ಪ್ರಾಣ ಕಳೆಯೋದಕ್ಕೆ ಮುಂಚೆ ಅದು ಎಷ್ಟು ಕಿರ್ಚಿರ್ಬೋದು, ಎಷ್ಟು ಕೂಗಿರ್ಬೋದು, ಎಷ್ಟು ಬೊಬ್ಬೆ ಹೊಡೆದಿರ್ಬೋದು, ಆದ್ರೂ ಈ ತಾಯಿ ಅದನ್ನ ಕೇಳಿಸಿಕೊಳ್ಳದೆ ನಿದ್ದೆ ಮಾಡಿದ್ರಿಂದ ಅವಳಿಗೆ ನಷ್ಟವಾಗಿದ್ದು ಆ ಮಗು. ಇವತ್ತು ರಾತ್ರಿ ನಾನು ಕೇಳುತ್ತೇನೆ, ನಿಮ್ಮ ತಲೆಮಾರುಗಳು, ನಿಮ್ಮ ಸಂತಾನ, ದೇವರು ಕೊಟ್ಟಂತ ನಿಮ್ಮ ಮಕ್ಕಳು ಮದ್ಯಪಾನದ ಅಂಗಡಿಗಳಲ್ಲಿ, ಧೂಮಪಾನದಲ್ಲೂ, ಮಾದಕ ಚಟಗಳಲ್ಲೂ, ವ್ಯಭಿಚಾರದಲ್ಲೂ, ಪಾಪ ಕೃತ್ಯದಲ್ಲಿ ಬಿದ್ದಿರುವಾಗ, ಏ ತಾಯಿಯೇ, ಏ ತಂದೆಯೇ, ನಿನ್ನನ್ನ ದೇವರು ನೇಮಿಸಿರೋದು ಕಾವಲುಗಾರರಾಗಿ. ನೀನ್ ನಿದ್ದೆ ಮಾಡಿದ್ರೆ ನಿನಗೆ ಸಂಭವಿಸದು ನಿನ್ನ ತಲೆಮಾರು ನಷ್ಟವಾಗಿ ಬಿಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಹಲ್ಲೆಲೂಯ. ನಿಮ್ಮ ಮಕ್ಕಳಿಗಾಗಿ ಅಳ್ರಿ. ಅವರ ನಿಮ್ಮ ತಲೆಮಾರು ಸೈತಾನನ ಕಪಿಮುಷ್ಟಿಯಲ್ಲ, ದೇವರ ರಾಜ್ಯಕ್ಕೆ ಪ್ರಯೋಜನಕ್ಕೆ ಬರುವವರಾಗಿರಬೇಕು. ಹಾಗೆ ಆಸೆ ಪಡುವವರು ದೇವರಿಗೆ ಒಂದು ಕೃತಜ್ಞತೆಯ ಸ್ತೋತ್ರವನ್ನ ಸಲ್ಲಿಸ್ರಿ. ಹಲ್ಲೆಲೂಯ. ಆ ಕರಗಳನ್ನು ಎತ್ತಿ ಚಾಚಿ ಒಂದು ಸ್ತೋತ್ರ ಹೇಳ್ರಿ. ಹಲ್ಲೆಲೂಯ. ಕಳೆದ ಕಾಲದಲ್ಲಿ ನೀನು ನಿದ್ದೆ ಮಾಡಿದೆ, ನಿನ್ನ ಮಗನು ಅಡ್ಡದಾರಿಗೆ ಹೋದ. ಕಳೆದ ಕಾಲದಲ್ಲಿ ನೀನು ನಿದ್ದೆ ಮಾಡಿದೆ, ನಿನ್ನ ಮಗಳು ಅಡ್ಡದಾರಿಗೆ ಹೋದಳು. ಇವತ್ತು ಎಚ್ಚರಗೊಳ್ಳು. ಅನೇಕರು ಬಂದು ಹೇಳ್ತಾರೆ, ಮಕ್ಕಳು ಸರಿ ಇಲ್ಲ, ಅವ್ರಿಗಾಗಿ ಪ್ರಾರ್ಥನೆ ಮಾಡಿ. ಮಕ್ಕಳು ಸರಿ ಇಲ್ಲ. ಹಲೋ, ಮಕ್ಕಳಲ್ರಿ, ನೀವು ಸರಿ ಇದ್ರೆ ನಿಮ್ಮ ಮಕ್ಕಳಿಗೆ ಅವರು ನಿಮ್ಮನ್ನು ನೋಡಿ ಬೆಳೀತಾ ಇರ್ತಾರೆ. ಹಲ್ಲೆಲೂಯ. ಎಚ್ಚರವಾಗಿರ್ರಿ. ಹಲ್ಲೆಲೂಯ. ಹಲ್ಲೆಲೂಯ. ನೀನ್ ನಿದ್ದೆ ಮಾಡಿದ್ರೆ ಶತ್ರು ಅಣಜಿಯನ್ನ ಬಿತ್ತುತ್ತಾನೆ. ನಿನ್ನ ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲದೆ ಹೋದ್ರೆ, ದೈವ ಭಯ ಇಲ್ಲದೆ ಹೋದ್ರೆ, ದೇವರಿಗೆ ಕೊಡಬೇಕಾದ ಸ್ಥಾನ ನೀನು ಕೊಡದೆ ಹೋದ್ರೆ, ಶತ್ರು ನೀನ್ ನಿದ್ದೆ ಮಾಡೋದನ್ನ ಕಂಡು ಅವನ ಅಣಜಿಯನ್ನ ಬಿತ್ತಿ ಹೋಗುತ್ತಾನೆ. ಸಂತೋಷವಾಗಿದ್ದ ಸಮಾಧಾನವಾಗಿದ್ದ ಕುಟುಂಬದಲ್ಲಿ ಭಿನ್ನತೆಗಳು, ವೈಮನಸ್ಯ, ಭಿನ್ನಾಭಿಪ್ರಾಯಗಳು, ಜಗಳ, ಹಲ್ಲೆಲೂಯ, ಒಬ್ಬರಿಗೊಬ್ಬರು ಹಾವು ಮುಂಗಸಿ ರೀತಿಯಲ್ಲಿ ಕಚ್ಚಾಡೋದಿಕ್ಕೆ ಕಾರಣ ಏನು? ನಿನ್ನ ಮನೆ ಸಮಾಧಾನದ ಪ್ರಭು ಕರ್ತನು ವಾಸ ಮಾಡುವ ಮನೆ. ಅಲ್ಲಿ ಹೇಗೆ ಹೀಗಾಯಿತು ಅಂತ ಕೇಳಿದ್ರೆ ನನಗೆ ಉತ್ತರ ಇದೆ. ಬೈಬಲ್ನ ಮೂಲಕ ನಾನು ಹೇಳ್ತೇನೆ, ನೀ ನಿದ್ದೆ ಮಾಡಿದಾಗ ಶತ್ರು ಅಣಜಿಯನ್ನ ತಂದು ಬಿತ್ತಿ ಹೋದ. ಸ್ತೋತ್ರ. ಅಪೊಸ್ತಲನಾದಂಥ ಪೌಲನು ತಾನು ಒಂದು ದಿನ ಪ್ರಸಂಗಕ್ಕೆ ಎತ್ತದ. ಪ್ರಸಂಗ ಉದ್ದ ಆಯಿತು. ಅವರು ಕೂಡಿ ಬಂದಂಥ ಮಾಳಿಗೆಯಲ್ಲಿ ಅನೇಕ ದೀಪಗಳಿದ್ದವು, ಬೆಳಕಿತ್ತು, ಜನಜಂಗುಳಿ ಇತ್ತು. ಎಲ್ಲರೂ ಇದೇ ಥರ ಕುಳಿತುಕೊಳ್ಳೋದಕ್ಕೆ ಸ್ಥಳ ಇಲ್ದಂಗೆ ನಡೆದಾಡೋ ಜಾಗದಲ್ಲೂ ಎಲ್ಲ ಕಡೆಗಳು ಪ್ಯಾಕ್ ಆಗಿಬಿಟ್ರು. ಸ್ತೋತ್ರ. ಒಬ್ಬ ಯೂತಿಕನು ಎನ್ನುವಂಥ ವ್ಯಕ್ತಿ, ಅಪೊಸ್ತಲ ಕೃತ್ಯಗಳು ನೀವು ಅದರ 20ನೇ ಅಧ್ಯಾಯದಲ್ಲಿ ಓದಿದ್ರೆ, ಅವನು ಕಿಟಕಿಯ ಬಾಗಿಲಲ್ಲಿ ಕುಳಿತುಕೊಂಡು ಕಿಟಕಿಯಲ್ಲಿ ಕುಳಿತು ವಾಕ್ಯ ಕೇಳ್ತಾ ಇದ್ದ. ನೋಡ್ರಿ, ಪೌಲನು ಪ್ರಸಂಗ ಮಾಡ್ತಾ 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 ಇವನು ತೂಗುಡಿಸಿ ಮೇಲಿಂದ ಕೆಳಗಡೆ ಬಿದ್ದವನೇ ಸತ್ತ. ಆಮೇಲೆ ನೀನು ನಿದ್ದೆ ಮಾಡಿದ್ರೆ ನಿನ್ನ ಪ್ರಾಣಕ್ಕೆ ನಷ್ಟ ಬರುತ್ತೆ. ಇವತ್ತು ರಾತ್ರಿ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ. ಪರಿಶೋಧನೆಗೆ ಒಳಗಾಗದೆ ಪ್ರಾರ್ಥಿಸ್ರಿ. ನಂಬುವರು ಮಾತ್ರ ಆಮೇಲೆ ಹೇಳ್ರಿ. ಹಲ್ಲೆಲೂಯ. ಕಾವಲುಗಾರನು ನಿದ್ದೆ ಮಾಡಿದ್ರೆ ಆ ರಾಜ್ಯಕ್ಕೆ ಶತ್ರು ದಂಗೆ ಹೇಳ್ತಾನೆ. ಕಾವಲುಗಾರನು ನಿದ್ದೆ ಮಾಡಿದ್ರೆ ಆ ರಾಜ್ಯ ಶತ್ರುವಿನ ಕೈವಶವಾಗುತ್ತದೆ. ಕಾವಲುಗಾರನು ಎಚ್ಚರವಾಗಿದ್ರೆ ಶತ್ರು ಒಳಗಡೆ ನುಗ್ಗಕ್ಕಾಗೋದಿಲ್ಲ. ಇವತ್ತು ಅಂತವರು ಯಾರಾದ್ರೂ ಎಚ್ಚರವಾಗಿರೋರು ಇದ್ರ ಒಳಗಡೆ ಇದ್ರೆ ಹೇಳ್ರಿ, ಈ ಜಿಲ್ಲೆ ಯೇಸುವಿನ ರಕ್ತದಿಂದ ನಾವು ಮುದ್ರೆ ಹಾಕಿದ್ದೇವೆ. ಯಾವ ಶತ್ರು ಒಳಗಡೆ ನುಗ್ಗೋದಕ್ಕೆ ಅನುಮತಿ ಮಾಡೋದಿಲ್ಲ. ಆಮೇಲೆ ಕಾವಲುಗಾರನ ಪ್ರತ್ಯೇಕತೆ ನೋಡ್ರಿ. ದೇವರ ವಾಕ್ಯದಲ್ಲಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 56:10 ಗಮನಿಸ್ರಿ. 56:10 ಬುಕ್ ಆಫ್ ಐಶಾಯ ಚಾಪ್ಟರ್ 56 verse 10. ಇವರ ಕಾವಲುಗಾರರು ಕುರುಡರು, ಇವರಲ್ಲಿ ಯಾರಿಗೂ ತಿಳುವಳಿಕೆ ಇಲ್ಲ, ಇವರೆಲ್ಲರೂ ಬೊಗಳಲಾರದ ಮೂಗ ನಾಯಿಗಳು, ನಿದ್ರೆಯನ್ನಾಶಿಸಿ ಮಲಗಿಕೊಂಡು ಕನವರಿಸುವ ನಾಯಿಗಳು. ಸುಮ್ಮನೆ ಸಾಧಾರಣ ನಾಯಿಗಳಲ್ಲ. ಸತ್ಯವೇದ ಗ್ರಂಥದಲ್ಲಿ ನಾಯಿಗಳು ಅನ್ನೋದಕ್ಕೆ ಕಾರಣ ಯಾರು ಗೊತ್ತಾ? ಹಿಂಜರಿದು ಹೋದವರನ್ನ ನಾವೆಲ್ಲ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಅಂತ ಹೇಳ್ತೀವಿ. ಆದರೆ ದೇವರ ವಾಕ್ಯ ಹಂಗೆ ಹೇಳೋದಿಲ್ಲ. ನಾಯಿ, ಹಂದಿ. ಏನಕ್ಕೆ ಪಾಸ್ಟರ್ ಹಂಗೆ ಹೇಳೋದು? ನೋಡ್ರಿ, ಈ ಹಂದಿನ ನೀವು ಎಷ್ಟೇ ಬೇಕಾದ್ರೆ ನೀವು ಹಂದಿನ ತಗೊಂಡು ಬಂದು ಮುಂದೆ ನಿಲ್ಲಿಸಿ, ಚೆನ್ನಾಗಿ ಪ್ರೆಷರ್ ವಾಶ್ ಮಾಡಿ, ಬ್ಯೂಟಿಫುಲ್ ಪ್ಯಾಂಟಿನೋ ಕ್ಲೀನಿಕೋ ಯಾವುದೋ ಶಾಂಪು ಹಾಕಿ ಚೆನ್ನಾಗಿ ತೊಳೆದು ಅದಕ್ಕೆ ಪಾಂಡ್ಸ್ ಪೌಡರ್ ಹಾಕ್ರಿ, ಬೇಕಾದರೆ ಯಾವುದಾದ್ರೂ ಡಿಯೋಡ್ರೆಂಟು ಹೊಡೀರಿ. ಸ್ತೋತ್ರ. ಅವನ ಆ ಹಂದಿಯ ತುಟಿಗೆ ಲಿಫ್ಟಿಕ್ಕು ಹಚ್ಚ್ರಿ.
ಸುಂದರವಾಗಿ ಅದಕ್ಕೆ ಮೇಕಪ್ ಮಾಡಿ ನೀವು ಇತ್ ಕಡೆ ತಿರುಗ್ರಿ, ಅದು ಇಮ್ಮಿಡಿಯೇಟ್ ಆಗಿ ಹೋಗೋದು ಕೊಚ್ಚೆಗೆ ಹೋಗುತ್ತೆ. ಸ್ತೋತ್ರ ಸ್ತೋತ್ರ. ಅದಕ್ಕೆ ಒಮ್ಮೆ ಜ್ಞಾನ ಪ್ರಕಾಶವಾದ ಮೇಲೆ ಹಿಂಜರಿದು ಹೋಗುವವರಿಗೆ ಕರೆಯುವ ಹೆಸರು ನಾಯಿ, ಹಂದಿ ಅಂತ ಕರೀತಾರೆ. ಸ್ತೋತ್ರ. ಆದರೆ ಈ ಕಾವಲುಗಾರನ ನಾಯಿ ಅಂತ ಕರೆಯೋದಕ್ಕೆ ಕಾರಣ ಏನು ಗೊತ್ತಾ? ದೇವರ ವಾಕ್ಯ ಹೇಳ್ತದೆ, ಕಾವಲುಗಾರನು ಇತರರಂತೆ ನಿದ್ದೆ ಮಾಡಂಗಿಲ್ಲ, ಅವನು ಎಚ್ಚರವಾಗಿರಬೇಕು. ಆದರೆ ಕೆಲ ಕಾವಲುಗಾರರು, ಸ್ತೋತ್ರ, ಹಲೋ, ಅವರು ನಿದ್ರಾಪ್ರಿಯರು. ಸ್ತೋತ್ರ. ಆತ್ಮಿಕರಲ್ಲೂ ಕೆಲವರು ಆ ರೀತಿ ಇದ್ದಾರೆ. ಆಗದೇ ಇರುವ, ಬೊಗಳದೇ ಇರುವ ನಾಯಿಯ ಪ್ರತ್ಯೇಕತೆ ಏನು ಗೊತ್ತಾ? ಅದು ಬೊಗಳುತ್ತೆ, ಕಳ್ಳನ ಕಂಡ್ರೆ ಬೊಗಳುತ್ತೆ. ಅಲ್ಲೆಲ್ಲೂಯ್ಯ. ಆದರೆ ಮೂಗ ನಾಯಿಗಳು ಇವರು ಹಿಂಜರಿದು ಹೋಗಿದ್ದಾರೆ, ನಿದ್ದೆ ಹಿಂಜರಿವಿಕೆಯನ್ನು ತೋರಿಸುತ್ತೆ. ಫಸ್ಟ್ ಆಫ್ ಆಲ್ ಅವರು ಬ್ಯಾಕ್ ಸ್ಲೈಡರ್ಸ್ ಆಗಿರ್ತಾರೆ. ಎರಡು, ಬ್ಯಾಕ್ ಸ್ಲೈಡರ್ಸ್ಗೆ ಹಿಂಜರಿದು ಹೋದವರಿಗೆ ಕರೆಯುವ ಹೆಸರು ನಾಯಿ ಅಂತ. ಆ ನಾಯಿ ಆದರೂ ಅಟ್ಲೀಸ್ಟ್ ಹಿಂಜರಿದ ಆದ್ಮೇಲೆ ಆದ್ರೂ ಒಂದು ಸ್ತೋತ್ರ ಹೇಳುತ್ತಾ? ಅಲ್ಲೂ ಹೇಳಲ್ಲ, ಅದು ಮೂಗ ನಾಯಿ. ಅದು ಕಣ್ಣು ಆದ್ರೂ ಸರಿ ಇದೆಯಾ? ಅದು ಕುರುಡು. ಕುರುಡ್ರು ಯಾರಾದ್ರೂ ಇಲ್ಲಿದ್ದೀರಾ? ಇಲ್ಲ. ಕಾರಣ 2 ದಿನದ ಹಿಂದೆಯಿಂದನೇ ಹೇಳಿದ್ದೀನಿ, ನನ್ನ ಕಣ್ಣು ತೆರೆಯ ಅಂತ. ಸ್ತೋತ್ರ. ನಿಮ್ಮೆಲ್ಲ ಕಣ್ಣು ತೆರೆದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೀನಿ. ಹಲ್ಲೆಲೂಯ. ನಾವು ಬೊಗಳಲಾರದೆ ಇರುವ ಮೂಗ ನಾಯಿಗಳಲ್ಲ, ನಾವು ದೇವರ ನೇಮಕ ಮಾಡಿರುವ ಕಾವಲುಗಾರರು. ಹಲ್ಲೆಲೂಯ. ದೇವರ ಸತ್ಯವೇದ ಗ್ರಂಥದಲ್ಲಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ ಎರಡನೇ ಪ್ರತ್ಯೇಕತೆ. ಒಂದು, ನಾವು ಇತರರಂತೆ ನಿದ್ದೆ ಮಾಡಂಗಿಲ್ಲ, ಎಚ್ಚರವಾಗಿರಬೇಕು, ಸ್ವಸ್ಥ ಚಿತ್ತರಾಗಿರಬೇಕು. 2, 62ನೇ ಅಧ್ಯಾಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ, ಬುಕ್ ಆಫ್ ಐಷಯ, ಚಾಪ್ಟರ್ 62 verse 6 and 7, 6 ಮತ್ತು 7ನೇ ವಚನ. ಯೆರೂಸಲೇಮೇ, ನಾನು ನಿನ್ನ ಪೌಳಿಗೋಡೆಗಳಲ್ಲಿ ಕಾವಲುಗಾರರನ್ನು ನೇಮಿಸಿದ್ದೇನೆ. ನಾನು ಆರಂಭದಲ್ಲಿ ಹೇಳಿದೆ, ಕಾವಲುಗಾರರು ಸುಮ್ಮನೆ ಬಂದವರಲ್ಲ. ನಿನ್ನೆ ಸುರಿದ ಮಳೆಗೆ ಇವತ್ತು ಮೊಳಕೆ ಹೊಡೆದ ನಾಯಿ ಕೊಡೆ ಅಲ್ಲ. ಕರ್ತನು ನಮ್ಮನ್ನು ನೇಮಿಸಿರೋದು. ಇದರ ಒಳಗಡೆ ನಿಮ್ಮನ್ನ ದೇವರು ನೇಮಿಸಿದ್ದಾನೆ. ಅವರು ಹಗಲು ಇರುಳು ಮೌನವಾಗಿರರು. ಅವರು ಏನಾಗಿರಲ್ಲ, ಇಲ್ಲಿ ಕೆಲವರು ಕುಳಿತಿರಂಗಿರಲ್ಲ. ಅವರು ಹಗಲೋ ಇರುಳು, ಅವರು ಮೌನವಾಗಿರೋದೇ ಇಲ್ಲ. ಇದರ ಒಳಗಡೆ ಕಾವಲುಗಾರರಿದ್ದೀರಾ? ಅವರು ಶಬ್ದ ತೆಗಿತಾರೆ, ಅವರು ಸುಮ್ಮನೆ ಇರೋದಿಲ್ಲ. ಅವರು ನಡೆಯುವಾಗ, ಕುಳಿತುಕೊಳ್ಳುವಾಗ ಅವರು ಎಲ್ಲಿ ಹೋದ್ರು ಸರಿ, ಕಾಲೇಜಿಗೆ ಹೋದ್ರು ಸರಿ, ಪಟ್ಟಣದಲ್ಲಿ ಹೋದ್ರು ಸರಿ, ಬಸ್ಸಲ್ಲಿ ಇದ್ರು ಸರಿ, ಸಂತೆಗೆ ಹೋದ್ರು ಸರಿ, ಅವರು ಸುಮ್ಮನೆ ಇರೋದಿಲ್ಲ. ಕೆಲವರು ಬಿಡುಗಡೆ ಸಿಕ್ಕಿದಾಗ ಸ್ತೋತ್ರ, ಕಷ್ಟ ಬಂದ್ರಾಗ ಆತ್ರ ಸ್ತೋತ್ರ. ಹಲ್ಲೆಲೂಯ. ನೋಡ್ರಿ, ಅವರು ಹಗಲೋ ಇರುಳೋ ಅವರು ಮೌನವಾಗಿರರು. ಪಕ್ಕದಲ್ಲಿರೋರ್ಗೆ ಹೇಳ್ರಿ ಮೌನವಾಗಿರ್ಬೇಡ್ರಿ. ಪಕ್ಕದಲ್ಲಿರೋರ್ಗೆ ಹೇಳ್ರಿ ಮೌನವಾಗಿರ್ಬೇಡ್ರಿ ಅಂತ. ಹಲ್ಲೆಲೂಯ. ನೀನ್ ಮೌನವಾಗಿದ್ರೆ ಶತ್ರು ನಿನ್ನ ಮೇಲೆ ಲಗ್ಗೆ ಇಡ್ತಾನೆ. ನೀನ್ ಶಬ್ದ ತೆಗೆದ್ರೆ ಅವನ ಮಂಗಮಾಯ. ದೇವರ ವಾಕ್ಯ ಹೇಳುತ್ತದೆ, ಅಲ್ಲಲ್ಲಿ ಕರ್ತನಿಗೆ ಒಳಗಾಗಿರಿ, ಸೈತಾನನನ್ನ ಎದುರಿಸ್ರಿ, ಆಗ ಅವನು ನಿಮ್ಮನ್ನು ಬಿಟ್ಟು. ಹಲೋ, ನೀನ್ ಸುಮ್ಮನೆ ಇದ್ದಾಗ ಅವನ ಕೈ ಹಾಕಿ ನೋಡ್ದ. ನೀನ್ ಸುಮ್ಮನೆ ಇದ್ದಾಗ ಅವನ ದರ್ಪ ತೋರಿಸೋದಕ್ಕೆ ಆರಂಭಿಸ್ದ. ಆದ್ರೆ ಇವತ್ತು ರಾತ್ರಿ ಹಾಸನ ಜಿಲ್ಲೆಯಲ್ಲಿ ಒಂದು ಸೈನ್ಯ ಎದ್ದಾಳ್ತಾ ಇದೆ. ಅವರು ಆಗಲಾಗಲೇ ರಾತ್ರಿ ಆಗಲೇ, ಬಿಡುಗಡೆ ಸಿಕ್ಕದಾಗ್ಲೂ, ಬಿಡುಗಡೆ ಸಿಗದೆ ಇದ್ದಾಗಲೂ, ಆರೋಗ್ಯ ಇದ್ದಾಗಲೂ, ಆರೋಗ್ಯ ಇಲ್ಲದೆ ಇದ್ದಾಗಲೂ ಅವರು ಮೌನವಾಗಿರೋದಿಲ್ಲ. ಅವರು ಶಬ್ದ ತೆಗಿತಾರೆ. ಕಾವಲುಗಾರರು ಅವರು ಹಗಲೋ ಇರುಳೋ ಒಂದು ಕಾಲದಲ್ಲಿ ಅವರು ಮೌನವಾಗಿರೋದಿಲ್ಲ. ಹಲ್ಲೆಲೂಯ. ಕೆಲವರು ತಿಳ್ಕೊಂಡಿದ್ದಾರೆ
ಸಭೆಗೆ ಬಂದರೆ ಮೌನವಾಗಿ ಕೈ ಕಟ್ಕೊಂಡು ಶಾಂತವಾಗಿರ್ಬೇಕು. ಅತ್ತ ಇತ್ತ ಯಾರಾದ್ರೂ ಸ್ತೋತ್ರ ಹೇಳಿದ್ರೆ ಅವ್ರನ್ನ ವಿಲ್ಲನ್ ನೋಡ್ದಂಗೆ ನೋಡ್ತಾರೆ. ಇಲ್ಲ ಅಂಥವ್ರು ಇಲ್ಲ ಬಿಡ್ರಿ. ಬೆಂಗಳೂರು ಕಡೆ ಸ್ತೋತ್ರ ಸ್ತೋತ್ರ, ಹಾಸನದವ್ರು ತುಂಬ ಚೆನ್ನಾಗಿದೆ, ಸ್ತೋತ್ರ ಹೇಳೋರೇ ಇದ್ದಾರೆ. ಪಾಸ್ಟರ್ಗಳೇ ನೀವೇ ಭಾಗ್ಯವಂತರು, ನೀವೇ ಭಾಗ್ಯವಂತರು. ನೋಡ್ರಿ, ನಾನೊಂದು ಗಮನಿಸಿದೆ, ನಿಮ್ಮ ಹಾಸನ ಪಾಸ್ಟರ್ಗಳಿಗೆ ಯಾರಿಗೂ ಹೊಟ್ಟೆ ಇಲ್ಲ. ಅವರು ಸ್ತೋತ್ರ ಹೇಳೋರು, ಅದರಿಂದನೇ ಅವ್ರು ಸ್ತೋತ್ರ ನುಂಗೋರಲ್ಲ. ಅಲ್ಲೆಲೂಯ ಅಲ್ಲೆಲೂಯ. ನನ್ನನ್ನು ಕೇಳುವ ಪ್ರೀತಿಯ ದೇವ ಮಕ್ಕಳೇ, ನೀನು ಮೌನವಾಗಿದ್ದರೆ ಶತ್ರು ನಿನಗೆ ವಿರುದ್ಧವಾಗಿ ಅಟ್ಟಹಾಸ ಮೆರೆಯುತ್ತಾನೆ. ಅಲ್ಲೆಲೂಯ. ನೀನು ಶಬ್ದ ತೆಗೆದ್ರೆ ಅವನು ಓಡ್ತಾ ಇರ್ತಾನೆ. ಎದುರುವವರನ್ನ ಕಂಡ್ರೆ ಅವನು ಎದುರಿಸ್ತಾ ಇರ್ತಾನೆ. ತಿರುಗಿ ನಿಂತ್ರೆ ಸ್ತೋತ್ರ 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 ಸ್ತೋತ್ರ. ಇಸ್ರಾಯೇಲ್ ಜನರು ಅವರು ನೋಡಿದ್ರೆ, ಅಪ್ಪ, ಆಕಾಶದ ಎತ್ತರಕ್ಕಿರುವಂಥ ಮನುಷ್ಯರು, ಅಜಾನುಭಾವುಗಳು, ಇವರ ಮುಂದೆ ನಾವು ಮಿಡತೆ ತರ ಕಾಣ್ತೀವಿ. ಆದರೆ ಅಭಿಷಕ್ತನಾದ ಯೋಶುವ ಕಾಲೇ ಬೆಳೆದ್ರೆ, ಭಯ ಪಡಬೇಡ್ರಿ, ದಮ್ಮಿರೋರು ಮಾತ್ರನೇ ಆತ್ಮಿಕ ರಂಗದಲ್ಲಿ ಮಿಂಚೋದಕ್ಕೆ ಸಾಧ್ಯ. ಸ್ತೋತ್ರ 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 ಸ್ತೋತ್ರ. ನನಗೆ ಅನೇಕರು ಹೇಳಿದ್ರೆ ಕೈ ಮುರಿತೀನಿ ಅಂತ. ನಾನು ಹೇಳಿದೆ, ಫಸ್ಟ್ ಇಲ್ಲಿ ಬಾಪ, ನಾನು ಇಲ್ಲೇ ರೆಡಿ ಇದ್ದೀನಿ, ಕಾಲು ಕೈ ಮುರಿದ್ಬಿಟ್ಟು ಹೋಗು ಅಂತ. ಹಲ್ಲೆಲೂಯ. ಅವನಿಗೆ ಗೊತ್ತಿಲ್ಲ. ಕೆಲವರೆಲ್ಲ ಹೇಳ್ತಾರೆ, ನಿನ್ನನ್ನು ಭೂಮಿಯಲ್ಲಿ ಇಳ್ದಂಗೆ ಮಾಡಾಕ್ಬಿಡ್ತೀನಿ ಅಂತ. ನನಗೆ ವಾರ್ತೆ ಎಲ್ಲ ಹೇಳಿ ಕಳಿಸ್ತಾರೆ. ನಾನು ಅವ್ರಿಗೆ ಹೇಳಿದೆ, ಆ ನರಿಗೆ ಹೋಗಿ ಹೇಳು, ಇವತ್ತು ನಾಳೆ ನಾನು ಇಲ್ಲೇ ಇರ್ತೀನಿ ಅಂತ. ಹಲ್ಲೆಲೂಯ. ಒಬ್ಬನ ಕ್ರಿಸ್ತನಿಗಾಗಿ ಜೀವಿಸೋದಕ್ಕೆ ಇಳಿಯುವಾಗಲೇ ಅವನು ತೀರ್ಮಾನ ಮಾಡಿಕೊಂಡೇ ಇಳಿಯೋದು. ಹಲೋ, ಟೈಮ್ ಬಾಂಬ್ ಕಟ್ಕೊಂಡಿರೋಂಥ ನಮಗೆ ಬಂದು ನೀನು ಈರುಳ್ಳಿ ಪಟಾಕಿ ಇಟ್ಕೊಂಡು ಎದುರಿಸ್ತೀಯಾ? ಅವ್ರಿಗೆ ಗೊತ್ತಿಲ್ಲ ನಾವಿಲ್ಲಿ ಬಾಂಬ್ ಕಟ್ಕೊಂಡಿದ್ದೀವಿ. ಅವಾಗ ತಂದ್ಬಿಟ್ಟು ಆಣೆ ಪಟಾಕಿ ಇಟ್ಕೊಂಡು ಹೊಡೆದ್ಬಿಡ್ತೀನಿ. ನಿನ್ನಲ್ಲಿ ನನ್ನಲ್ಲಿ ಇರುವವನು ಸಾಧಾರಣವಾದವನಲ್ಲ, ಅವನ ಅಲ್ಪ ಪ್ರಾಣಿ ಅಲ್ಲ, ಅವನು ಸರ್ವಶಕ್ತನಾದ ದೇವರು, ಏಕನಾಗಿ ಮಹಾದ್ಭುತ ಮಾಡಿದವನು. ಅಲ್ಲಲ್ಲಯ್ಯ, ಸೂರ್ಯನನ್ನ ಚಂದ್ರನನ್ನ ನಿಯಂತ್ರಣ ಮಾಡುವವನು, ಸೌರ ವ್ಯೂಹವನ್ನೇ ನಿಯಂತ್ರಣ ಮಾಡುವವನು, ಪ್ರಕೃತಿ ಶಕ್ತಿಗಳನ್ನ ಮಾತಿನಲ್ಲೇ ಕಟ್ಟೋದಕ್ಕೆ ಅಧಿಕಾರ ಉಳ್ಳವನು, ಕಾಂಜಿ ಪಿಂಜಿ ಆಗಿರುವ ನರಕ್ರಿಮಿ, ಇವನಿಗೆ ದೇವರು ಎದುರ್ತಾನ. ಅವನ ಮಕ್ಕಳನ್ನು ಮುಟ್ಟಿದ್ರೆ ಪರಲೋಕದ ದೇವರ ಕಣ್ಣಿನ ಗುಡ್ಡೆಯನ್ನು ಮುಟ್ಟೋದಕ್ಕೆ ಸಮ. ನಾವು ಧೈರ್ಯವಾಗಿ ಸೇವೆ ಮಾಡಬೇಕು. ಆಮೆನ್. ಹಲ್ಲೆಲೂಯ. ಆಮೆನ್. ಪುಕ್ಕಳ್ರಿ, ಯಾರು ಸೇವೆಗೆ ಬರಬೇಡ್ರಿ. ಹಲ್ಲೆಲೂಯ. ಕಾವಲುಗಾರರು ಮೌನವಾಗಿದ್ರೆ ಶತ್ರು ತಲೆ ಎತ್ತಾನೆ. ನೀವು ಸ್ತೋತ್ರ ಹೇಳ್ರಿ, ನೀವು ಆರಾಧನೆ ಮಾಡ್ರಿ, ನೀವು ಪ್ರಾರ್ಥನೆ ಮಾಡ್ರಿ, ಅವನ ಅಟ್ಟಹಾಸ ಕೆಳಗಡೆ ಬೀಳುತ್ತೆ. ಹಾಸನ ಜಿಲ್ಲೆ ಉಜ್ಜೀವನದ ಕಡೆ ನಡೆಯುತ್ತೆ. ಹಲ್ಲೆಲೂಯ. ಅವರ ಹಗಲೋ ಇರುಳೋ. ಕೆಲವರಿಗೆ ಬಿಡುಗಡೆ ಆದಾಗ ಸ್ತೋತ್ರ 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 ಅಂತಾರೆ. ಬಿಡುಗಡೆ ಆಗಲಿಲ್ಲ, ಹೋಗಿ ಪಾಸ್ಟ್ರೆ ಅದೇನು ಮೊನ್ನೆ ಎಲ್ಲ ಆರಾಧನೆ ಮಾಡಿದ್ವಿ, ಪ್ರಾರ್ಥನೆ ಮಾಡಿದ್ವಿ, ಇಷ್ಟೆಲ್ಲ ಮಾಡಿದ್ವಿ, ಏನು ಬಿಡುಗಡೆಗಳು ಗುಡು ಅಂತ ಇರ್ತಾರೆ. ಹಲೋ, ನಿನ್ನ ಕಷ್ಟದಲ್ಲೂ ನಿನ್ನ ಸುಖದಲ್ಲೂ ದೇವರನ್ನ ಸ್ತೋತ್ರ ಹೇಳ್ತಾ ಇರು. ಅವರು ಮೌನವಾಗಿರೋದಿಲ್ಲ. ಇಲ್ಲಿ ಯಾರಾದರೂ ಮೌನವಾಗಿದ್ರೆ ಅವ್ರನ್ನ ಬೆನ್ನು ತಟ್ಬಿಟ್ಟು ಹೇಳ್ರಿ, ಹಲೋ, ಮೌನವಾಗಿರ್ಬೇಡ. ನೀನು ಕಾವಲುಗಾರನು, ಈ ಜಿಲ್ಲೆಗೆ ಕಾವಲುಗಾರನು, ನಮ್ಮ ಸಭೆಗೆ ಕಾವಲುಗಾರನು, ಕುಟುಂಬಕ್ಕೆ ಕಾವಲುಗಾರನು. ಹಲ್ಲೆಲೂಯ. ನಾನು ಮೌನವಾಗಿದ್ರೆ ಶತ್ರು ತಲೆ ಎತ್ತುತ್ತಾನೆ. ನಾನು ಶಬ್ದ ತೆಗೆದ್ರೆ ಅವನು ಮಠಾಸಕ್ತ ಇರ್ತಾನೆ. ಆಮೇಲೆ ಒಂದು ಸಾರಿ ಅಪೊಸ್ತಲರು ಸೇವೆ ಮಾಡ್ತಾ ಇದ್ದಾಗ ಸತ್ಯವೇದ ಗ್ರಂಥದಲ್ಲಿ ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯಕ್ಕೆ ಬೇಗನೆ ಬನ್ರಿ. 12ನೇ ಅಧ್ಯಾಯಕ್ಕೆ ಬನ್ರಿ. ಶಕ್ತವಾಗಿ ಹೇರೋದನ ಕಾಲದಲ್ಲಿ ಸಭೆಯನ್ನ ಉಪದ್ರವ ಮಾಡೋದಕ್ಕೆ, ಹಿಂಸೆ ಪಡಿಸುವುದಕ್ಕೆ ಹೇರೋದನ್ ಕೈ ಹಾಕ್ತಾನೆ.
ಯೋಹನನ್ನ ಅಣ್ಣನಾದಂಥ ಯಾಕೋಬನನ್ನ ಹಿಡಿತಾನೆ, ಕತ್ತಿಯಿಂದ ಕೊಲ್ಲಿಸ್ತಾನೆ. ಇದನ್ನು ಕಂಡಾಗ ಸಭೆ ಹೇಳ್ತು, ಯಾಕೋಬ್ ಹೋದ್ರೆ ಏನಂತೆ, ಯೋಹನನ್ ಪೇತ್ರನಿದ್ದಾರಲ್ಲ ಅವರು ಶಕ್ತರಾಗಿದ್ದಾರೆ, ಯಾಕೋಬ್ ಹೋದ್ರೆ ಹೋಗ್ಲಿ. ಸಭೆ ಬಿಟ್ಕೊಡ್ತು, ಸಭೆ ಮೌನವಾಗಿತ್ತು. ಏರೋದನ್ ರುಚಿ ಹಿಡಿದವನು ಸುಮ್ಮನೆ ಇರಲಿಲ್ಲ. ಯಾಕೋಬನನ್ನ ಹಿಡಿದು ಕತ್ತಿಯಿಂದ ಸಂಹರಿಸಿದಾಗ ಜನ ಎಲ್ಲ ಹೇಳಿದ್ರು, ಬಲೆ ಬಲೆ ಏರೋದಾನ್ ಶಬಾಷ್ ಶಬಾಷ್ ಅಂದಾಗ ಏರೋದಾನ್ ಒಂದು ಸ್ವಲ್ಪ ಮೇಲಕ್ಕೆ ಹೋದ. ಹಿಂಗೆ ಇದನ್ನು ಕಂಡಾಗ ಅವನು ಯೋಚನೆ ಮಾಡ್ದ, ನೆಕ್ಸ್ಟ್ ಯಾರನ್ನ ನುಂಗಬೇಕು ಎಂದು. ಗರ್ಜಿಸುವ ಸಿಂಹದೋಪಾದಿಯಲ್ಲಿ, ಸಿಂಹ ಅಲ್ಲ, ಸಿಂಹದೋಪಾದಿಯಲ್ಲಿ ಸಾಕ್ಷಾತ್ ಯಹೂದ ಕುಲದ ಸಿಂಹ ನಮ್ಮ ಕರ್ತನಾಗಿದ್ದಾನೆ. ಸಿಂಹದ ಡೂಪ್ಲಿಕೇಟ್ ಆಗಿರುವ ಸೈತಾನನು ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಬೇಕಂತ ಹುಡುಕುತ್ತಾ ತಿರುಗಾಡ್ತಾ ಇರುವಾಗ ಯೋರೋದ ನೋಡ್ದ, ಯಾಕೋಬನನ್ನ ಮಟಾಸ್ ಮಾಡಿದಾಯ್ತು, ಕೊಂದಿದ್ದಾಯ್ತು, ಇನ್ನು ನೆಕ್ಸ್ಟ್ ಯಾರು ಮಿಂಚ್ತಾ ಇರೋದು ಅಂತ ನೋಡಿದಾಗ ಪೇತ್ರನನ್ನ ಹಿಡಿದ್ರು, ಸೆರೆಮನೆಗೆ ಹಾಕಿದ್ರು, ಕಬ್ಬಿಣದ ಬಾಗಿಲಿನಿಂದ ಬೆಂದಿಸಿಟ್ರು. ಸ್ತೋತ್ರ. ನಾಳೆ ಮುಂಜಾನೆ ಶಿರಚ್ಛೇದನ, ಪೇತ್ರನ ಶಿರಚ್ಛೇದನ ಎಂದು ಪ್ಲಾನು ಪದ್ಧತಿ ಮಾಡಿರುವಾಗ ಸಭೆಗೆ ಪೇತ್ರನನ್ನ ಹಿಡಿದಾಗ ಬಿಸಿ ತಟ್ತು. ಇದರ ಒಳಗಡೆ ಇರುವ ದೇವ ಮಕ್ಕಳೇ, ನಿನ್ನನ್ನ ದೇವರ ಕಾವಲುಗಾರನಾಗಿಟ್ಟಿರುವಾಗ ಯಾರಾದರೂ ಒಂದು ಕುಟುಂಬವನ್ನ ಶತ್ರು ಅಟ್ಯಾಕ್ ಮಾಡಿದಾಗ ಅವನ ಕುಟುಂಬ ತಾನೇ ಹೋಗ್ಲಿ ಅಂತ ನೀನು ಮೌನವಾಗಿದ್ರೆ ಅವನು ನಾಳೆ ನಿನ್ನ ಕುಟುಂಬಕ್ಕೆ ಕೈ ಹಾಕ್ತಾನೆ. ಒಂದು ಫ್ಯಾಮಿಲಿ ನಷ್ಟವಾದ್ರೆ ನೀನು ಮೌನವಾಗಿದ್ರೆ ಅವನ ನೆಕ್ಸ್ಟ್ ಫ್ಯಾಮಿಲಿಗೆ ಕೈ ಹಾಕ್ತಾನೆ. ಸಭೆಯ ಬೋಧಕರುಗಳೇ, ಪಾಸ್ಟರ್ಗಳು ಬಹಳ ಎಚ್ಚರವಾಗಿರ್ರಿ. ಒಬ್ಬನನ್ನ ಸಭೆ ಬಿಟ್ಟುಕೊಟ್ರೆ ಅವನನ್ನ ರುಚಿ ಹಿಡಿತಾನೆ. ರುಚಿ ಹಿಡಿದ್ರೆ ಯಾಕೋಬನನ್ನ ಕೊಂದವನು ಪೇತ್ರನಿಗೆ ಕೈ ಹಾಕ್ತಾನೆ. ಪೇತ್ರನನ್ನ ಹಿಡಿದು ಸೆರೆಮನೆಯಲ್ಲಿ ಹಾಕಿದಾಗ ಸಭೆ ಎಚ್ಚರವಾಯಿತು. ಇಷ್ಟು ಕಾಲ ನಾವು ಮೌನವಾಗಿದ್ವಿ, ಇನ್ನು ನಾವು ಮೌನವಾಗಿರೋದಿಲ್ಲ. ಹಾಸನ ಜಿಲ್ಲೆ ಕಳೆದ ಅನೇಕ ದಿವಸಗಳಲ್ಲಿ ಅನೇಕ ದೈವ ಸೇವಕರುಗಳು ಈ ನೆಲದಲ್ಲಿ ರಕ್ತವನ್ನು ಸುರಿಸಿದ್ದಾರೆ, ಇಲ್ಲಿ ಕಷ್ಟವನ್ನ ಸಹಿಸಿದ್ದಾರೆ. ಅನೇಕ ಸುವಾರ್ಥಿಕರು ಪೆಟ್ಟುಗಳನ್ನು ತಿಂದಿದ್ದಾರೆ. ಆವಾಗ ಅವನಿಗೆ ತಾನೇ ಪೆಟ್ಟು ಬಿತ್ತು, ನನಗಲ್ವಲ್ಲ ಎಂದು ನೀನು ಮೌನವಾಗಿರೋದ್ರಿಂದ ಶತ್ರು ನಾಳೆ ನಿನ್ನನ್ನು ತದುಕ್ತಾನೆ. ಅದಕ್ಕೆ ಮುಂಚಿತವಾಗಿ ನೀನು ಎಚ್ಚರವಾಗಿರು. ಸಭೆ ಬಿಡಲಿಲ್ಲ. ಸಭೆ ಒಟ್ಟಿಗೆ ಕೂಡ್ತು, ಪ್ರಾರ್ಥನೆ ಮಾಡಲಿಕ್ಕೆ ಆರಂಭ ಮಾಡ್ತು. ದೇವರ ವಾಕ್ಯ ಅಪೊಸ್ತಲ ಕೃತ್ಯಗಳು 12:5 ಹೇಳುತ್ತದೆ, ಸಭೆಯ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಅದು ದೇವದೂತನನ್ನೇ ಇಳಿಸುವಂಥದ್ದಾಗಿದೆ. ನಿಮ್ಗೆ ಅರ್ಥ ಆದರೆ ಸ್ತೋತ್ರ ಹೇಳ್ರಿ. ಇವತ್ತು ನೀನು ಪ್ರಾರ್ಥನೆ ಮಾಡಿದ್ರೆ ನಿನಗಾಗಿ ದೇವದೂತನ ಇಳಿತಾ ಇರ್ತಾನೆ. ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡ್ರಿ, ವ್ಯಕ್ತಿಗಳಿಗಾಗಿ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯ. ನಿನ್ನ ಸಂಬಂಧಿಕರಿಗಾಗಿ ಪ್ರಾರ್ಥನೆ ಮಾಡ್ರಿ, ನಿನ್ನ ಸ್ವಂತದವರಿಗಾಗಿ ಪ್ರಾರ್ಥನೆ ಮಾಡ್ರಿ, ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡ್ರಿ. ನೀವು ಪ್ರಾರ್ಥನೆ ಮಾಡಿದ್ರೆ ಸಭೆಯ ಆಸಕ್ತಿ ಉಳ್ಳ ಪ್ರಾರ್ಥನೆ ಈ ಜಿಲ್ಲೆಯಲ್ಲೇ ದೇವದೂತರು ಇಳಿತಾರೆ. ದೂತರು ಇಳಿತಾರೆ. ದೂತರು ಇಳಿಬೇಕೆನ್ನುವರು ಮಾತ್ರ ಸ್ತೋತ್ರ ಹೇಳ್ರೆ. ಆಮೇಲೆ ದೂತನು ಇಳಿದನು. ನೋಡ್ರಿ, ಪೇತ್ರನ ನಾಳೆ ಅವನ ಶಿರಚ್ಛೇದನ ಅಂದರೆ ಇವತ್ತು ನೆಮ್ಮದಿಯಾಗಿ ಅವನು ನಿದ್ದೆ ಮಾಡಲ್ಲ. ಒಬ್ಬ ಭಕ್ತನು ಸುಖವಾಗಿ ನಿದ್ದೆ ಮಾಡಬೇಕಾದ್ರೆ ಕಾರಣ ಏನು ಗೊತ್ತಾ? ಅವನಿಗೆ ಗೊತ್ತು, ಏರೋದಾನ್ ನೀನಲ್ಲ, ನಿಮ್ಮ ಅಪ್ಪ ಬಂದರೂ ನನ್ನ ಮುಟ್ಟಕ್ಕಾಗಲ್ಲ ಅಂತ. ಯಾಕಂದರೆ ಅವನಿಗೊಂದು ವಾಗ್ದಾನ ಇದೆ. ನೀನು ಈಗ ಯೌವನಸ್ಥನಾಗಿರ್ಬೇಕಾದ್ರೆ ನಿನಗೆ ಇಷ್ಟ ಬಂದ ಕಡೆ ಹೋಗ್ತೀಯ. ನೀನು ಮುದುಕನಾದಾಗ ಸ್ತೋತ್ರ, ನಿನ್ನ ಸೊಂಟಕ್ಕೆ ಬಟ್ಟೆಯನ್ನು ಕಟ್ಕೊಳ್ಳೋದು ಮಾತ್ರ ಅಲ್ಲ, ಬೇರೆಯವರು ನಿನ್ನನ್ನು ನಡೆಸ್ತಾರೆ. ಅವಾಗ ಅವ್ರು ಎಲ್ಲಿ ನಡೆಸ್ತಾರೋ ನೀನು ಅಲ್ಲಿಗೆ ಹೋಗ್ತೀಯಾ ಅಂತ. ಸ್ತೋತ್ರ ಬರಲಿಲ್ಲ. ಈಗ ಯವನಸ್ಥನಾಗಿರುವಂಥ ಪೇತ್ರನನ್ನು ಹಿಡಿದ್ರೆ ಅವನು ಹೇಳ್ತಾನೆ, ದುಷ್ಟನೇ,
ನನ್ನ ನೀನು ಮುಟ್ಟಕ್ಕಾಗಲ್ಲ. ಇದರ ಒಳಗಡೆ ವಾಗ್ದಾನ ಕೇಳಿದವ್ರು ಯಾರಾದ್ರೂ ಇದ್ದೀರಾ? ಅಲ್ಲೆಲ್ಲೂಯ್ಯ. ನಿನ್ನ ತಲೆಯಿಂದ ಒಂದು ಕೂದಲು ಕೆಳಗಡೆ ಬೀಳಬೇಕಾದ್ರೆ ಮರಿ, ಅಲ್ಲಲ್ಲಿಯ ಪರಲೋಕದ ತಂದೆಯ ಅಪ್ಪಣೆ ಇಲ್ಲದ ಕೆಳಗಡೆ ಬೀಳೋದಿಲ್ಲ. ನಿನ್ನನ್ನು ಮುಟ್ಟಕ್ಕಾಗೋದಿಲ್ಲ, ನಿನ್ನ ಕುಟುಂಬವನ್ನು ಮುಟ್ಟಕ್ಕಾಗೋದಿಲ್ಲ, ನಿನ್ನ ಸಭೆಯನ್ನು ಮುಟ್ಟಕ್ಕಾಗೋದಿಲ್ಲ. ದೇವರ ಚಿತ್ತ ಏನಿದೆಯೋ ಅದೇ ನಡೆಯುವಂಥದ್ದಾಗಿರುತ್ತೆ. ಯಾವ ಶತ್ರು ನಿನ್ನನ್ನು ಮುಟ್ಟಕ್ಕಾಗಲ್ಲ, ಕಾರಣ ದೇವರ ವಾಗ್ದಾನ ನಿಮ್ಮ ಮೇಲೆ ಇರೋದ್ರಿಂದ. ಪೇತ್ರ ಏನು ಮಾಡ್ದ ಅಂದರೆ, ಸಭೆ ಪ್ರಾರ್ಥನೆ ಮಾಡುವಾಗ ಪೇತ್ರ ನಿದ್ದೆ ಮಾಡ್ದ. ಯಾಕೆ ನಿದ್ದೆ ಮಾಡ್ದ ಅಂದರೆ, ಐ ಡೋಂಟ್ ಕೇರ್ ದಿಸ್ ಬ್ಲೇಡಿ ಏರೋದಾನ್ ಅಂತ ಅಷ್ಟೇ ಹೇಳಬೇಕು. ಸ್ತೋತ್ರ. ಏರೋದಾನ್, ನೀನು ಅರಸನಾಗಿರ್ಬೋದು, ನೀನು ಈ ಪ್ರದೇಶಕ್ಕೆ ರಾಜನಾಗಿರ್ಬೋದು, ನಿನ್ನ ಕೈಯಲ್ಲಿ ಸೈನ್ಯ ಇರ್ಬೋದು, ಅಧಿಕಾರ ಇರ್ಬೋದು, ಫೈನಾನ್ಸ್ ಇರ್ಬೋದು, ನೀನು ಪರಿಮಿತಿಯಾಗಿರುವಂಥ ಒಂದು ನಿಯಮಿತವಾದ ಕೇಂದ್ರಕ್ಕೆ ಮಾತ್ರ ನೀನು ಅರಸನು. ಆದರೆ ರಾಜಾದಿರಾಜನು, ನನ್ನ ಒಡೆಯನು ಪರಲೋಕದಲ್ಲಿ ಇರುವಾಗ, ಅವನು ಸಿಂಹಾಸನ ರೂಢನಾಗಿರುವಾಗ, ಇಲ್ಲಿಂದ ದೇವ ಮಕ್ಕಳ ಪ್ರಾರ್ಥನೆಯ ಧೂಪ ಮೇಲಕ್ಕೆ ಏರುವಾಗ, ಯೆಹೋವನು ಎದ್ದು ಹೊರಡುವಾಗ ಅವನ ವೈರಿಗಳು ಚದರಿ ಹೋಗುತ್ತಾರೆ. ಪ್ರೈಸ್ ಗಾಡ್. ಪೇತ್ರ ನಿದ್ದೆ ಮಾಡ್ತಾ ಇದ್ದಾನೆ. ಎಷ್ಟು ನಿದ್ದೆ ಮಾಡ್ತಿದ್ದಾನೆ ಅಂದರೆ, ಗಮನಿಸ್ರಿ ಪ್ರಿಯರೇ, ದೂತ ಪ್ರತ್ಯಕ್ಷನಾಗಿ ಒಂದು ಬಾಗ್ಲು, ಎರಡು ಬಾಗ್ಲು, ಮೂರು ಬಾಗ್ಲು, ಎಲ್ಲ ಬಾಗ್ಲು ತೆಗೆದ್ರು ಇವ್ ಶಬ್ದ ಕೇಳಿಸಿಲ್ಲ. ಮಲಗಿರೋನ್ ತಟ್ಟೆ ಎಬ್ಬಿಸಿ ಹೊರಗಡೆ ನಡ್ಕೊಂಬಂದ್ರೆ ಅವ್ನು ನಿದ್ದೆಯಲ್ಲೇ ನಡ್ಕೊಂಬಂದ. ರಸ್ತೆಗೆ ತಂದು ಹೈವೇಗೆ ತಂದು ಬಿಟ್ಬಿಟ್ಟ. ಪೇತ್ರ, ನಮ್ಮ ಮನೆಗೆ ಹೋಗು ಅಂದಾಗ, ನಾ ಎಲ್ಲಿದ್ದೀನಿ, ಯಾರು ನೀನು? ಸ್ತೋತ್ರ. ಪ್ರಕಾಶವುಳ್ಳ ದೂತನು. ಇವತ್ತಿದ್ರ ಒಳಗಡೆ ಯಾರಾದರೂ ಪ್ರಾರ್ಥನೆ ಮಾಡೋರು ಇದ್ರೆ, ನೀವು ಕೋಣೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಾಕು, ದೂತರು ನಿಮಗಾಗಿ ಯುದ್ಧ ಮಾಡೋದಕ್ಕೆ ಯಾವುದ್ಯಾವುದೋ ಸೆರೆಮನೆಗಳಲ್ಲಿ ಇಳಿತಾನೆ. ಅವನು ಸೆರೆಮನೆಯಲ್ಲಿ ಇಳಿತಾನೆ, ಅರಮನೆಯಲ್ಲಿ ಇಳಿತಾನೆ, ನಿಮಗಾಗಿ ಅದ್ಭುತ ಮಾಡೋದಕ್ಕೆ ICU ವಾರ್ಡಲ್ಲಿ ಇಳಿತಾನೆ. ಅಲ್ಲಲ್ಲಿ ಕೋರ್ಟ್ಗಳಲ್ಲಿ ನ್ಯಾಯಾಧಿಪತಿಗಳ ಮಧ್ಯದಲ್ಲಿ ದೇವದೂತನು ಇಳಿತಾನೆ. ನಿನಗೆ ಯಾವ ಕೇಡು ಸಂಭವಿಸದಂತೆ, ನಿಮಗೆ ಒಂದು ಕೇಡು ಸಂಭವಿಸದಂತೆ ಸುರಕ್ಷಿತವಾಗಿ ಹೊರಗಡೆ ತಗೊಂಡ್ಬರುತ್ತಾನೆ. ಯಾವಾಗ ಸಭೆ ಬಿಟ್ಟು ಕೊಡದೆ, ಮೌನವಾಗಿರದೆ, ನಿದ್ದೆ ಮಾಡದೆ, ಎಚ್ಚರವಾಗಿದ್ದು ಆಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಆಸನದಲ್ಲಿ ದೂತರನ್ನು ಇಳಿಸೋರಿದ್ದೀರಾ? ದೂತರು ಕಾಯ್ತಾ ಇದ್ದಾನೆ. ಇಲ್ಲಿ ಯಾರಾದ್ರೂ ಯೆಹೋವನನ್ನ ಜ್ಞಾಪಿಸುವವರು ಇದ್ದೀರಾ? ಪ್ರೇಯರ್ ವಾರಿಯರ್ಸ್ ಇದ್ದೀರಾ? ನೀನ್ ಮೌನವಾಗಿದ್ರೆ ಶತ್ರು 1 by 1 ಅಂತ ಅಟ್ಯಾಕ್ ಮಾಡ್ತಾನೆ. ನೀನ್ ಶಬ್ದ ತೆಗೆದ್ರೆ ಅವನು ಕೀಳಡಗ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ, ಆಗೋದಿಲ್ಲ ರೀ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ, ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ, ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೆರಿಕೋ ಗೋಡೆಯನ್ನು ಬೀಳಿಸಿದವನು, ಕುಂದಿ ಹೋಗಲಿಲ್ಲ, ಕಪ್ಪು ಸಮುದ್ರವನ್ನ ವಿಭಾಗಿಸಿದವನು, ಯೋರ್ದಾನನ್ನು ಬತ್ತಿಸಿದವನು, ಅವನ ಪ್ರಭಾವ ಕುಂದಿ ಹೋಗಿಲ್ಲ. ಪುನರುತ್ಥಾನದ ಶಕ್ತಿಯಿಂದ ಕುಂದಿ ಹೋಗಿಲ್ಲ. ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ, ನಿನ್ನ ಪ್ರಭಾವವು 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 ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತದೆ. ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತದೆ. ನೋಡುತ್ತೆ, ನೋವು ನೀಗುತ್ತೆ, ಓಡಲಿ ಎಲ್ಲ ದೇವಗಳು ಈ ಪಟ್ಟಣವನ್ನು ಸ್ವಾಧೀನ ಮಾಡಿ. ನೋಡುತ್ತೆ, ನೋವು ನೀಗುತ್ತೆ,
ಸ್ವಾಧೀನ ಮಾಡುವ ಎಲ್ಲ ದೆವ್ವಗಳು ಶಕ್ತಿ ಬದಲಾಗಲಿಲ್ಲ, ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಬದಲಾಗಲಿಲ್ಲ, ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ, ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ, ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ, ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ಯೇಸುವಿನ ನಾಮದಲ್ಲಿ ಎಲ್ಲ ದುರಾತ್ಮಗಳು ಬಿಟ್ಟೋಗಲಿ, ಎಲ್ಲ ರೋಗಗಳು, ರೋಗದ ಕಟ್ಟುಗಳು ಮುರಿಯಲಿ, ಶಾಪದ ಕಟ್ಟುಗಳು ಮುರಿಯಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಎಲ್ಲ ಬಂಧನಗಳು ಬಿಚ್ಚಲಿ, ವ್ಯಕ್ತಿಗಳು ಸ್ವತಂತ್ರವಾಗಲಿ, ಕುಟುಂಬಗಳು ಸ್ವತಂತ್ರವಾಗಲಿ. ಶಕ್ತಿ ಬದಲಾಗಲಿಲ್ಲ, ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಶಕ್ತಿ ಬದಲಾಗಲಿಲ್ಲ. Bola Yesu Masih ki, Bola Yesu Masih ki, Bola Yesu Masih ki. Hallelujah. ಆ ಎರಡು ಕರಗಳನ್ನ ಪರಲೋಕ ರಾಜ್ಯದ ಕಡೆಗೆ ತಿಡಿಯಿರಿ. ಪರಲೋಕದ ರಾಜ್ಯದ ಕಡೆ ನಿಮ್ಮ ಎರಡು ಕೈಗಳನ್ನು ಮೇಲಕ್ಕೆ ತಿಡಿಯಿರಿ. ಏಸಪ್ಪ, ಈ ರಾಜ್ಯದಲ್ಲಿ ಸಮಾಧಾನ, ಇಲ್ಲಿ ಗಲಿಬಿಲಿ ಉಂಟಾಗಬಾರ್ದು, ಇಲ್ಲಿ ವಾಸ ಮಾಡುವ ಜನರಿಗೆ ನೆಮ್ಮದಿ ಇರಬೇಕು. ತಕ್ಕ ಕಾಲದಲ್ಲಿ ಮುಂಗಾರು ಹಿಂಗಾರು ಮಳೆಗಳನ್ನು ಸುರಿಸ್ತೇನೆ ಅಂತ ವಾಗ್ದಾನ ಮಾಡಿದೆಯಲ್ಲ, ನಮ್ಮ ರಾಜ್ಯಕ್ಕೆ ಅದಾದ ಕಾಲಕ್ಕೆ ಬೇಕಾದ ಮಳೆಯನ್ನು ಸುರಿಸು. ನಮ್ಮ ರೈತರು ಕಷ್ಟ ಬೀಳಬಾರ್ದು ಕರ್ತನೇ, ಅವರು ಬಾಧೆ ಪಡಬಾರ್ದಪ್ಪ. ನಾವೊಂದು ಗುಂಪಿನ ಜನ ಪ್ರಾರ್ಥಿಸ್ತೀವಿ ಅಪ್ಪ. ಹಲ್ಲೆಲೂಯ. ಸೈತಾನನ ಕ್ರಿಯೆಗಳು ಲಯವಾಗಲಿ, ಸೈತಾನನ ಕ್ರಿಯೆಗಳು ಲಯವಾಗಲಿ, ದೇವ ರಾಜ್ಯ ಇಲ್ಲಿ ಸ್ಥಾಪಿತವಾಗಲಿ, ಸಮಾಧಾನದ ಪ್ರಭು ಇಲ್ಲಿ ಆಳ್ವಿಕೆ ಮಾಡಲಿ. ಆಡಳಿತವು ಅವನ ಬಾಹುವಿನ ಮೇಲಿದೆ. ಅವನು ಪರಾಕ್ರಮಶಾಲಿ, ಅವನ ಯುದ್ಧ ವೀರನು, ಅವನ ಸಮಾಧಾನದ ಪ್ರಭು, ಅವನ ಹೆಸರು ಯೇಸು. ಯೇಸುವೇ, ಯೇಸುವೇ, ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ತಂದೆ ಕುಮಾರ ಪರಿಶುದ್ಧಾತ್ಮನ ನಾಮದಲ್ಲಿ ಈ ಜನರ ಮೇಲೊಂದು ಅಭಿಷೇಕ ಇಳಿಯಲೇ, ಧೈರ್ಯ ಉಂಟಾಗಲೇ. ಏಳು, ಎದ್ದು ಪ್ರಕಾಶಿಸು, ನಿನ್ನ ಬೆಳಕು ಉದಯಿಸಲ್ಪಟ್ಟಿದೆ. ಹೀಗೋ ಬೇಗನೆ ಯೇಸು ಬರುತ್ತಿದ್ದಾನೆ. ಸಿದ್ಧಗಳು ಆಸಾನ್, ಸಿದ್ಧಗಳು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಕೊಡ್ರಿ. ಆ ಎರಡು ಕರಗಳನ್ನ ತಲೆ ಮೇಲೆ ಎತ್ತಿ ಗಟ್ಟಿಯಾಗಿ 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 ಕಡೆ ಬಾರಿ. Hallelujah. Hallelujah. Amen.